ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಹೊಸ ಟಾಪಿಕ್ನೊಂದಿಗೆ ನಾವು ಕೂಡ ನಿಮ್ಮ ಮುಂದೆ ಬಂದಿದ್ದೇವೆ. ಸಾಮಾನ್ಯವಾಗಿ ಪುರುಷರಾಗಲಿ ಮಹಿಳೆಯರಾಗಲಿ ಸೌಂದರ್ಯ ಅನ್ನೋದರ ಕುರಿತಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ಇತ್ತೀಚೆಗೆ ಸದ್ಯ ಇದೀಗ ಚಳಿಗಾಲದ ಆರಂಭದಲ್ಲೂ ಕೂಡ ಒಂದಷ್ಟು ಚರ್ಮದ ಆರೈಕೆ ಹೇಗಿರುತ್ತೆ, ತ್ವಚೆ ಹಾಳಾಗುತ್ತೆ, ಜೊತೆಗೆ ಒಂದಷ್ಟು ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳೋದನ್ನು ನಾವು ಗಮನಿಸಿರ್ತೀವಿ. ಆದರೆ ಇತ್ತೀಚಿನ ಬೆಳವಣಿಗೆಗಳಾಗಿರ್ಬೋದು, ನಮ್ಮ ಜೀವನ ಶೈಲಿಯಿಂದ ಸಾಕಷ್ಟು ಚರ್ಮ ರೋಗಗಳು ನಮ್ಮನ್ನು ಆವರಿಸಿಕೊಳ್ತಾ ಇರೋದಂತೂ ಸುಳ್ಳಲ್ಲ ಅಂತಾನೆ ಕೂಡ ಹೇಳಬೇಕಾಗುತ್ತೆ. ಹಾಗಿದ್ರೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಬಂಗು ಅಥವಾ ನಾವು ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ, ಇದು ಹೆಚ್ಚಿನ ಜನರಲ್ಲಿ ದಿನನಿತ್ಯ ಕಾಣಿಸಿಕೊಳ್ತಾ ಇದೆ. ಹಾಗಿದ್ರೆ ಬಂಗು ಅಂದರೆ ಏನು, ಅದು ಯಾವ ಕಾರಣಕ್ಕಾಗಿ ಬರುತ್ತೆ, ಅದಕ್ಕಿರುವಂತಹ ಸೂಕ್ತ ಚಿಕಿತ್ಸಾ ವಿಧಾನಗಳೇನು, ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು, ಇವೆಲ್ಲದರ ಕುರಿತಾದಂಥ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತೀವಿ. ಇದುವೇ ಹೊತ್ತಿನ ವಿಶೇಷ ಹೆಲೋ ಡಾಕ್ಟರ್. ನಾನು ನಾಚಪ್ಪ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಾನವಿ ಆಸ್ಪತ್ರೆಯ ಚಿನ್ನದ ಪದಕ ವಿಜೇತ ಚರ್ಮರೋಗ ತಜ್ಞರಾಗಿರುವಂಥ ಡಾಕ್ಟರ್ ಶ್ರೇಯಸ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಈಗಾಗಲೇ ಕೂಡ ನಾನು ಹೇಳಿದೆ, ಈ ಬ್ಯೂಟಿ ಟಿಪ್ಸ್ ಅಥವಾ ಒಂದಷ್ಟು ಸೌಂದರ್ಯದ ಬಗ್ಗೆ ಅಂತ ಹೇಳಿದಾಗ ಹೆಚ್ಚಿನ ಕಾಳಜಿಯನ್ನು ಜನ ವಹಿಸ್ತಾರೆ. ಅಂದರೆ ಕೆಲವೊಂದು ಮಾಡೋ ತಪ್ಪುಗಳಿಂದ ಒಂದಷ್ಟು ಚರ್ಮ ರೋಗಗಳಿಗೂ ಕೂಡ ನಾವು ತುತ್ತಾಗ್ತೀವಿ. ಇವತ್ತಿನ ಟಾಪಿಕ್ ಬಗ್ಗೆ ಬರೋದಾದರೆ ಬಂಗು. ಸಾಮಾನ್ಯವಾಗಿ ಪಿಗ್ಮೆಂಟೇಷನ್ ಅಂತ ಹೇಳಿದಾಗ ಇತ್ತೀಚಿನ ಜನರಿಗೆ ಅರ್ಥ ಆಗುತ್ತೆ, ಅಂದರೆ ಬಂಗು ಅಂದರೆ ಸಂಪೂರ್ಣ ಗೊತ್ತಾಗುತ್ತೆ. ಈ ಬಂಗು ಅಂತ ಅಂದರೆ ಏನು? ಸೊ ಮೊದಲನೇದಾಗಿ ಈ ಮೆಲಾಸ್ಮಾ ಅಥವಾ ಬಂಗು ಅದು ಒಂದು ಚರ್ಮದ ರಂಗಿನ ತೊಂದರೆ. ಚರ್ಮ ನಮ್ಮ ಏಷ್ಯನ್ ಡಿಸೆಂಟಲ್ಲಿ ಅಥವಾ ನಮ್ಮ ಭಾರತೀಯರಲ್ಲಿ ತಗೊಂಡ್ರೆ ಚರ್ಮ ಸಾಧಾರಣವಾಗಿ ಗೋಧಿ ಮೈಬಣ್ಣ ಇರುತ್ತೆ, ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಇರ್ಬೋದು. ಸೊ ಇಂಥ ಚರ್ಮದ ಬಣ್ಣ ಇರೋರಲ್ಲಿ ಕಂಡುಬರುವಂಥ ಸಾಮಾನ್ಯವಾದ ಒಂದು ಚರ್ಮ ರೋಗ ಅಥವಾ ಚರ್ಮದ ಪಿಗ್ಮೆಂಟರಿ ಡಿಸಾರ್ಡರ್. ಸೊ ಇಟ್ ಈಸ್ ಅನ್ ಅಕ್ವೈರ್ಡ್ ಪಿಗ್ಮೆಂಟರಿ ಡಿಸಾರ್ಡರ್, ಅಂದರೆ ಹುಟ್ಟಿನಿಂದ ಬರುವಂಥದ್ದಲ್ಲ ಅದು. ನಾವು ದೊಡ್ಡವರಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಆಮೇಲೆ ಕಂಡು ಬರುವಂಥ ಪ್ರಾಬ್ಲಮ್ಸ್ ಅದು. ಸೊ ನಾವು ಏಜ್ ಆಗ್ತಾ ಕಂಡು ಬರುವಂಥ ಚರ್ಮದ ತೊಂದರೆ. ಸೊ ಇಟ್ಸ್ ಎನ್ ಅಕ್ವೈರ್ಡ್ ಹೈಪರ್ ಮೆಲನೋಸಿಸ್ ಅಂತ ಹೇಳ್ತೀವಿ. ಸೊ ಅದನ್ನ ಬಂಗು, ಈ ಬಂಗು ಯೂಶಲಿ ಬರೋದು ಪ್ರೆಗ್ನೆನ್ಸಿಲೂ ಬರ್ಬೋದು, ಇಲ್ಲ ಬೇರೆಯವರಲ್ಲೂ ಬರ್ಬೋದು. ಸೊ ಪ್ರೆಗ್ನೆನ್ಸಿಲಿ ಬಂದಾಗ ಅದನ್ನ ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಅದನ್ನ. ಸೊ ಅದು ಒಂಥರ ಮುಖವಾಡ ಇರೋ ಥರ ಪ್ರೆಗ್ನೆನ್ಸಿಲಿ. ಸೊ ದಿಸ್ ಮೆಲಾಸ್ಮಾ ಸುಮಾರು ಪ್ರಿವಲೆನ್ಸ್ ಅಂತ ತಗೊಂಡು ಎಷ್ಟು ಜನಕ್ಕೆ ಇದೆ ಅಂತ ತಗೊಂಡು ಸುಮಾರು 1% 30% ತನಕ ಜನಕ್ಕೆ ಈ ಒಂದು ಬಂಗಿನ ಸಮಸ್ಯೆ ಇತ್ತೀಚೆಗೆ ಕಾಣ್ತಾ ಇದೆ. ಸೊ ಅದು ಪ್ರಾಬಬ್ಲಿ ನೀವು ಹೇಳಿದಂಗೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇರ್ಬೋದು, ಹಾರ್ಮೋನಲ್ ಚೇಂಜಸ್ಸಿಂದ ಇರ್ಬೋದು. ಸೊ ಸಾಕಷ್ಟು ಕಾರಣ ಇದೆ, ಮತ್ತು ಅಷ್ಟು ಈಸಿ ಅಲ್ಲ ಇದು ಕಾರಣ ಯಾತಕ್ಕೆ ಬರುತ್ತೆ ಅಂತ ನೋಡಲಿಕ್ಕೆ ಭಾಳ ಸಿಂಪಲ್ಲು. ಸೊ ಅದು ಮೆಲಾಸ್ಮಾ ಅಂತ ತಗೊಂಡ್ರೆ ಹೇಗೆ ಕಾಣುತ್ತೆ, ಮುಖದ ಮೇಲೆ ಆ ಕಡೆ ಈ ಕಡೆ ಬ್ರೌನ್ ಅಥವಾ ಬ್ಲ್ಯಾಕ್ ಪ್ಯಾಚಸ್ ಥರ ಇರುತ್ತೆ. ಈ ಒಂದು ಚೀಕ್ಸ್ ಮೇಲೆ, ಕೆನ್ನೆ ಮೇಲೆ ಬರುತ್ತೆ, ಇಲ್ಲ ಹುಬ್ಬಿನ ಮೇಲೆ ಬರ್ಬೋದು, ಇಲ್ಲ ಮೂಗಿನ ಮೇಲೆ ಬರ್ಬೋದು, ಇಲ್ಲ ಅಪ್ಪರ್ ಲಿಪ್ ಮೇಲೆ ಬರ್ಬೋದು, ಇಲ್ಲ ಚಿನ್ನ ಮೇಲೆ ಬರ್ಬೋದು, ಗಡ್ಡದ ಮೇಲೆ ಬರ್ಬೋದು. ಇದಿಷ್ಟು ಜಾಗದಲ್ಲಿ ಕಾಣಿಸ್ಕೊಳ್ಳೋ ಅಂತ ಒಂದು ಪಿಗ್ಮೆಂಟ್ ಡಿಸಾರ್ಡರ್ ಇಸ್ ಕಾಲ್ಡ್ ಬಂಗು ಅಥವಾ ಮೆಲಾಸ್ಮಾ. ಇದೇ ಥರ ಬಂಗು ಬರೀ ಮುಖದ ಮೇಲೆ ಬರುತ್ತೆ ಅಂತಲ್ಲ, ಈವನ್ ಬೇರೆ ಜಾಗದಲ್ಲೂ ಕೂಡ ಬರ್ಬೋದು. ಅದನ್ನ ಎಕ್ಸ್ಟ್ರಾ ಫೇಶಿಯಲ್ ಮೆಲಾಸ್ಮಾ ಅಂತೀವಿ. ಫೇಶಿಯಲ್ ಎಕ್ಸ್ಟ್ರಾ ಫೇಶಿಯಲ್ ಮೆಲಾಸ್ಮಾ. ಎಕ್ಸ್ಟ್ರಾ ಫೇಶಿಯಲ್ ಮೆಲಾಸ್ಮಾ ಅಷ್ಟು ಕಾಮನ್ ಅಲ್ಲ, ಬಟ್ ಈಗ ನಾವು ಸುಮಾರು ಜನ ನೋಡ್ತೀವಿ, ನಾವು ರೋಡಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ನಮಗೆ ಬಂಗಿರೋ ಅಂತ. ಸೊ ಇಟ್ ಇಸ್ ಕ್ವೈಟ್ ಅ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ತುಂಬಾ ಸಿವಿಯರ್ ಆಗಿ ಸೀರಿಯಸ್ನೆಸ್ ಆಗಿ ಹೋಗುವಂಥದ್ದು ಏನಾದ್ರು ಇರುತ್ತಾ ಡಾಕ್ಟರ್? ಸೊ ಯೂಶಲಿ ಈ ಬಂಗು ಇಟ್ ಇಸ್ ಜಸ್ಟ್ ಅ ಪಿಗ್ಮೆಂಟ್ ಪ್ರಾಬ್ಲಮ್ ಅಷ್ಟೇ. ಸೊ ಅದರಿಂದ ಕ್ಯಾನ್ಸರ್ ಟರ್ನ್ ಆಗೋದಾಗಲಿ, ಕೆಲವ್ರಿಗೆ ಡೌಟ್ ಇರುತ್ತೆ ಏನಾದರೂ ತುಂಬ ಪ್ರಾಬ್ಲಮ್ ಕೊಡುತ್ತಾ, ಏನಾದರೂ ಬರೀ ಕಾಸ್ಮೆಟಿಕ್ ಅಪಿಯರೆನ್ಸ್ಗೆ ಮಾತ್ರ ಇದು ತೊಂದರೆ ಕೊಡುವಂಥದ್ದು. ಅಂದರೆ ನೋಡಲಿಕ್ಕೆ ಇಷ್ಟ ಆಗಲ್ಲ ಯಾರಿಗೂ ಬಂಗ್ ಬಂದರೆ. ಯಾರಿಗೆ ಇದ್ರ ಮುಖ ನೀಟಾಗಿರಬೇಕು, ಯಾವುದೇ ಕಲೆ ಇರಬಾರ್ದು, ಸೊ ಕ್ಲಿಯರ್ ಫೇಸ್ ಇರಬೇಕು, ಗ್ಲೋಯಿಂಗ್ ಇರಬೇಕು, ಯಾವುದೇ ಹಳ್ಳ ಇರಬಾರ್ದು, ಪಿಗ್ಮೆಂಟ್ ಇರಬಾರ್ದು ಅನ್ನೋ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಇಟ್ ಈಸ್ ಜಸ್ಟ್ ಅ ಪಿಗ್ಮೆಂಟರಿ ಡಿಸಾರ್ಡರ್, ಬಟ್ ಇದರಿಂದ ಭಯ ಪಡೋವಂಥದ್ದಿಲ್ಲ. ಆದರೆ ಇಂಡೈರೆಕ್ಟ್ಲಿ ಕೆಲವಷ್ಟು ಸಿಸ್ಟಮಿಕ್ ಪ್ರಾಬ್ಲಮ್ಸ್ಗಳು ಇದಕ್ಕೆ ಅಸೋಸಿಯೇಟೆಡ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಸೊ ಈ ಮೆಲಾಸ್ಮಾ ಇರೋರಲ್ಲಿ ಅಥವಾ ಬಂಗ್ ಇರೋರಲ್ಲಿ ನಾವು ಅಕಸ್ಮಾತ್ ಥೈರಾಯ್ಡ್ ಪರೀಕ್ಷೆ ಮಾಡಿ ನೋಡಿದ್ರೆ ಕೆಲವರಲ್ಲಿ ಒಂದು 3 to 4% ಪೀಪಲಲ್ಲಿ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಇರ್ಬೋದು, ಇರೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರ್ಬೋದು. ಸೊ ಇದಿಷ್ಟೇ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೆ ಬೇರೆ ಏನು ಜೀವನಕ್ಕೆ ತೊಂದರೆ ಆಗುತ್ತೆ ಅಥವಾ ಜೀವಕ್ಕೆ ತೊಂದರೆ ಆಗುತ್ತೆ ಅಂಥದ್ದು ಏನೂ ಇಲ್ಲ. ಓಕೆ,
ಇನ್ನು ಒಂದು ವಿಚಾರ ಅಂತ ಹೇಳಿದ್ರೆ ಯಾವುದೇ ಆದ್ರೂ ಕೂಡ ಒಂದಷ್ಟು ಲಕ್ಷಣಗಳು ಗೋಚರವಾಗ್ತವೆ ಆರಂಭದ ದಿನಗಳಲ್ಲಿ. ಸೊ ಈ ಬಂಗು ಬಂದಂತ ಸಂದರ್ಭದಲ್ಲಿ ಹೇಗೆ ನಾವು ಎಷ್ಟೋ ಜನ ಹೇಳ್ತೀವಿ ಯಾವ ಸರ್ಜನ್ ಹತ್ರ ಹೋಗ್ಬೇಕಂತ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದೇ ಕೂಡ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಬಿಕಮ್ ಸೆಲ್ಫ್ ಡಾಕ್ಟರ್ಸ್ ನವೇಡೇಸ್. ನೋಡಿದ ತಕ್ಷಣ ಹೇಳ್ಕೊಬಿಡ್ದೆ ಇದು ಅದರಿಂದ ಕ್ಲಿಯರ್ ಆಗುತ್ತೆ ಅಂತ. ಸೊ ಇದು ಯಾವ ರೀತಿ ಲಕ್ಷಣಗಳು ಗೋಚರವಾಗುತ್ತೆ ಬಂಗು ಸ್ಟಾರ್ಟ್ ಆಗ? ಓಕೆ, ಸೊ ಬಂಗು ಸ್ಟಾರ್ಟ್ ಆದಾಗ ಅದು ಬರೀ ಒಂದು ಪಿಗ್ಮೆಂಟ್ ಪ್ರಾಬ್ಲಮ್ ಒಂದೇ ಅಲ್ಲ, ಅದರಲ್ಲಿ ಇನ್ಫ್ಲಮೇಷನ್ ಕೂಡ ಅಂದ್ರೆ ಊತ ಇರ್ಬೋದು, ಚರ್ಮದ ಒಳಗೆ ಊತ ಇರ್ಬೋದು. ಸೊ ಯೂಶಲಿ ಸ್ಟಾರ್ಟ್ ಆದಾಗ ಚಿಕ್ಕದಾಗಿ ಒಂದು ಪ್ರಾಬ್ಲಮ್ ಒಂದು ಸಾಸಿವೆ ಕಾಳಿನಷ್ಟು ಅಗಲಕ್ಕೆ ಅಥವಾ ಒಂದು ಪೀ ಸೈಜ್ಡ್ ಅಮೌಂಟ್ ಒಂದು ಕಾಳಿನಷ್ಟು ಅಗಲಕ್ಕೆ ಶುರುವಾಗ್ಬೋದು, ಎಲ್ಲಾದರೂ ಶುರುವಾಗ್ಬೋದು. ಆ ಕಡೆ ಈ ಕಡೆ ಕೆನ್ನೆ ಮೇಲೆ ಶುರುವಾಗ್ಬೋದು, ಇಲ್ಲ ಮೂಗ್ ಮೇಲೆ ಶುರುವಾಗ್ಬೋದು ಕೆಲವ್ರಿಗೆ. ಸೊ ಈ ಥರ ಶುರುವಾದಾಗಲೇ ಅದು ಏನೋ ಒಂದು ಸಮಸ್ಯೆ. ಈಗ ನಮಗೆ ಗೊತ್ತು ಬಂಗು ಕಾಮನ್ ಅಂತ, ಎಸ್ಪೆಷಲಿ ಹೆಂಗಸರಲ್ಲಿ ಕಾಮನ್ನು. ಹೆಂಗಸರಲ್ಲಿ ಗಂಡಸರಿಗಿಂತ 9 ಪಟ್ಟು ಕಾಮನ್, 9 ಟೈಮ್ಸ್ ರಿಸ್ಕ್ ಜಾಸ್ತಿ ಇದೆ ಹೆಂಗಸರಿಗೆ, ಬೇಸಿಕಲಿ ಬಿಕಾಸ್ ಆಫ್ ಹಾರ್ಮೋನ್. ಅದನ್ನ ನಾನು ಮುಂದೆ ಹೇಳ್ತೀನಿ. ಸೊ ಗಂಡಸರಿಗೂ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ 9 ಟೈಮ್ಸ್. ಸೊ ಈ ಥರ ಇದ್ದಾಗ ನಮಗೆ ಗೊತ್ತಿರೋದ್ರಿಂದ ಸೊ ನಾವು ಫಸ್ಟು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಫಸ್ಟ್ ತೋರಿಸ್ಕೋಬೇಕು. ಸೊ ಇದು ಬಂಗೇನಾ ಅಥವಾ ಬಂಗ್ ಥರ ಇರುವಂಥ ಬೇರೆ ಯಾವ್ದಾದ್ರು ಪಿಗ್ಮೆಂಟರಿ ಡಿಸಾರ್ಡರ್ಸ್ ಇದೆಯಾ? ಸುಮಾರು ಪಿಗ್ಮೆಂಟರಿ ಡಿಸಾರ್ಡರ್ಸು ಒಂದೇ ಥರ ಕಾಣಿಸುತ್ತೆ ನೋಡಲಿಕ್ಕೆ. ಸೊ ನಾವು ಹೋಗಿ ನಾವು ಚರ್ಮದ ಸ್ಪೆಷಲಿಸ್ಟ್ ಹತ್ರ ತೋರಿಸಿದಾಗ ಅವರು ಹಿಸ್ಟ್ರಿ ಕೇಳಿ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಶುರುವಾಯಿತು, ನಿಮಗೆ ಬೇರೆ ಏನಾದರೂ ತೊಂದರೆ ಇದೆಯಾ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆಯಾ, ಬೇರೆ ಯಾವ್ದಾದ್ರು ಮಾತ್ರೆಗಳು ತಗೋತಾ ಇದ್ದೀರಾ, ಬೇರೆ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅಂತ ಕೇಳಿದಾಗ ಅಥವಾ ಎಕ್ಸಾಮಿನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಬಂಗೆ ಹೌದು ಅಂತ. ಸೊ ನಿಮಗೆ ಡೌಟ್ ಬಂದಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋದು ಯಾವುದೇ ಚಿಕಿತ್ಸೆ ನೀವು ತಗೋಬಾರ್ದು. ಸೊ ನೀವು ಡಿಸಿಷನ್ ತಗೋಬಾರ್ದು. ಸೊ ನೀವು ಡಿಸಿಷನ್ ತಗೊಳ್ಳೋದ್ರಿಂದ, ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸ್ವತಃ ಹೋಮ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಹೇಳಿದ್ರು, ಅಥವಾ ಸಂಬಂಧಿಕರು ಹೇಳಿದ್ರು, ಅಥವಾ ಬೇರೆ ಯಾರಿಗೋ ಇತ್ತು ಅವರು ತಗೊಂಡಿದ್ದ ಟ್ರೀಟ್ಮೆಂಟ್ ನಾನು ಅದನ್ನ ತಗೊಂಡು ಆಮೇಲೆ ಹೋಗಿ ನೋಡ್ತೀನಿ ಅನ್ನೋದನ್ನು, ಈ ಒಂದು ಮೆಂಟ್ಯಾಲಿಟಿನ ಫಸ್ಟ್ ಸ್ಟಾಪ್ ಮಾಡಬೇಕು. ಇದರಿಂದ ಪ್ರಾಬ್ಲಮೇ ಜಾಸ್ತಿ ಹೊರತು ನಿಮ್ಮ ಸೊಲ್ಯೂಷನ್, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೂ ಸಿಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಅದರಿಂದ ಕಡಿಮೆ ಆಗುತ್ತೆ. ಸೊ ಕಡಿಮೆ ಇದ್ದಾಗಲೇ, ಸ್ವಲ್ಪ ಇದ್ದಾಗಲೇ ನೆಗ್ಲೆಕ್ಟ್ ಮಾಡದೆ ತಾನಾಗ್ತಾನೆ ಹೋಗುತ್ತೆ. ಅದೆಲ್ಲ ಸ್ವಲ್ಪ ಆಸೆ ಇರುತ್ತೆ, ನೋಡೋಣ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ. ಕರೆಕ್ಟ್. ಸೊ ಅದಿರುತ್ತೆ. ಬಟ್ ನಮಗೆ ಗೊತ್ತು ಅದು ಯಾತಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರದ್ದು ಪೆಥೋಜೆನಿಸಿಸ್ ಏನು, ಯಾತಕ್ಕೆ ಅದು ಬರುತ್ತೆ, ವಾಟ್ ಆರ್ ದ ಪೆಥೋಜೆನಿಕಲ್ ಇಟಿಯಾಲಜಿಕಲ್ ಫ್ಯಾಕ್ಟರ್ಸ್, ಏನಕ್ಕೆ ಬರುತ್ತೆ ಅನ್ನೋ ನಮ್ಗೆ ಗೊತ್ತಿರುತ್ತೆ. ಸೊ ಅದನ್ನ ಅಷ್ಟು ಈಸಿಯಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮೇನ್ ರೀಸನ್ಸ್ ಆಗುತ್ತೆ. ಇನ್ನು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಂದ ಕೂಡ ಅದನ್ನು ಕಂಡುಹಿಡಿಯಲಾಗುತ್ತೆ ಅಂತ ಹೇಳಿದ್ರೆ, ನೀವು ಮೊದಲಿಗೆ ಹೇಳಿದ್ರೆ ಚಿಕ್ಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಕೆನ್ನೆ ಮೇಲೆ, ಚಿಂದ ಮೇಲೆಲ್ಲ ಬರುತ್ತೆ ಅಂತ. 2 ಟೈಪ್ಸ್ ಅಂತ ಬೇರೆ ಹೇಳಿದ್ರೆ, ಫೇಶಿಯಲ್ ಅಂಡ್ ನಾನ್ ಫೇಶಿಯಲ್ ಅಂತ. ಫೇಶಿಯಲ್ ಇಸ್ ಮೋಸ್ಟ್ ಆಫ್ ದ ಡಿಫೆಕ್ಟ್ ಅಲ್ಲಿ ಬರುವಂಥದ್ದು. ಹಾಗಿದ್ರೆ ಹೇಗೆ ಆರಂಭದ ದಿನಗಳಲ್ಲಿ ನಾವು ಅದನ್ನ ಪ್ರಿವೆಂಟ್ ಮಾಡಬಹುದು? ಓಕೆ, ಸೊ ಫಸ್ಟ್ ಇದು ಹೇಗೆ ಆಗುತ್ತೆ ಅನ್ನೋದನ್ನ ಜಸ್ಟ್ ನಾನೊಂದು ಹೇಳ್ತೀನಿ. ಸೊ ಪೆಥೋಜೆನಿಸಿಸ್ ಹೇಗಾಗುತ್ತೆ, ವಾಟ್ ಆರ್ ದ ರೀಸನ್ಸ್ ವೈ ಮೆಲಾಸ್ಮಾ ವಿಲ್ ಕಮ್, ಯಾತಕ್ಕೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ಯೂಬರ್ಟಿ ಆಯಿತು ಅಂತಂದರೆ ಮೆಚುರಿಟಿ ಸ್ಟೇಜ್ ಬಂತು. ಮೆಚುರಿಟಿ ಸ್ಟೇಜ್ ಬಂದಮೇಲೆ ಆಬ್ವಿಯಸ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದು ಒಂದು ರೀಸನ್ನು. ಸೆಕೆಂಡು, ಪ್ರೆಗ್ನೆನ್ಸಿಲಿ ಕೆಲವ್ರಿಗೆ ಶುರುವಾಗುತ್ತೆ, ಗರ್ಭಿಣಿಯರಾದಾಗ ಕೆಲವ್ರಿಗೆ ಶುರುವಾಗುತ್ತೆ. ಸೊ ಗರ್ಭಿಣಿಯರಾದಾಗ ಸುಮಾರು ಜನಕ್ಕೆ ಈ ಬಂಗುನ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ತಾನಾಗ್ತಾನೇನೋ ಹೋಗ್ಬೋದು. ಯಾತಕ್ಕೆ, ಪ್ರೆಗ್ನೆನ್ಸಿ ಇದ್ದಾಗ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ, ಮಗು ಇರುತ್ತೆ, ಅವರ ಮೈಯಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅನ್ನೋ 2 ಹಾರ್ಮೋನ್ಸು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಆರ್ ದಿ ಹಾರ್ಮೋನಲ್ ಕಾಸಸ್ ಫಾರ್ ಮೆಲಾಸ್ಮಾ. ಸೊ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅನ್ನೋದು ಹೆಂಗಸರಲ್ಲಿ ಇರೋಂಥ ವೆರಿ ಕಾಮನ್ ಹಾರ್ಮೋನ್, ದಿನನಿತ್ಯ ಡೈಲಿ ಅವರ ಮೈಯಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಆಗುತ್ತೆ. ಥರ್ಡ್, ಜೆನೆಟಿಕ್ ಅನ್ನು ನಮ್ಮ ತಂದೆ ತಾಯಿಗಿದ್ದಿರ್ಬೋದು. ಸೊ ಅದರಿಂದ ನಮಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದ್ದರೆ ಬೇಗ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇಸ್ ಸನ್, ಸೂರ್ಯ ಇಲ್ಲದೆ ನಮ್ಗೆ ಇರೋಕ್ಕಾಗಲ್ಲ, ಇದ್ರೂ ಕಷ್ಟ ಈ ಥರ. ಸೊ ಎರಡೂ ಇಟ್ ಈಸ್ ಡಬಲ್ ಎಡ್ಜ್ ಒಂಥರ. ಸೊ ಈ ಸೂರ್ಯನ ಕಿರಣದಲ್ಲಿ UVA, ಅಲ್ಟ್ರಾವೈಲೆಟ್ ರೇಸ್ ಅಂತ ನಮಗೆಲ್ಲ ಗೊತ್ತು. UVA, UVB, ವಿಸಿಬಲ್ ಲೈಟ್ ಅಂತ ಈ 3 ಕಿರಣಗಳು ಬರ್ತವೆ. ಈ 3 ಕಿರಣಗಳು ನಮ್ಮ ಮುಖದ ಮೇಲೆ ಬಿದ್ದಾಗ ನಮ್ಮ ಸ್ಕಿನ್ನಲ್ಲಿ ಬೇಸಿಕಲಿ ಎಪಿಡರ್ಮಿಸ್, ಡರ್ಮಿಸ್ ಅಂತ 2 ಲೇಯರ್ಗಳಿದ್ದಾವೆ. ಈ ಎಪಿಡರ್ಮಿಸ್ ಅಲ್ಲಿ ಕೆರಟಿನೋಸೈಟ್ಸ್ ಆ್ಯಂಡ್ ಮೆಲನೋಸೈಟ್ಸ್ ಅಂತ 2 ಸೆಲ್ಸ್ ಇದೆ. ಮೆಲನೋಸೈಟ್ಸ್ ಅನ್ನೋದು ನಮ್ಮ ಚರ್ಮಕ್ಕೆ ಕೊಡುವಂಥ ಬಣ್ಣದ ಒಂದು ಕಣ, ಅದ್ರ ಒಳಗೆ ಸಿಂಥಸೈಸ್ ಆಗುವಂಥ, ಉತ್ಪತ್ತಿ ಆಗುವಂಥ ಪಿಗ್ಮೆಂಟ್ನ ಮೆಲನಿನ್ ಅಂತೀವಿ. ಅದು ಫಾರ್ಮ್ ಆಗುವಂಥ ಪ್ರಾಸೆಸ್ನ ಮೆಲನೋಜೆನಿಸಿಸ್ ಅಂತೀವಿ. ಸೊ ಈ ಸೂರ್ಯನ ಕಿರಣ ಬಿದ್ದಾಗ ಆಟೋಮೆಟಿಕಲಿ ಮೆಲನೋಸೈಟ್ಸು ಅದು ಮೆಲನಿನ್ನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ, ಜಾಸ್ತಿ ಬಿದ್ದಷ್ಟು ಜಾಸ್ತಿ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಸೊ ಇದೊಂದು ಸೆಲ್ ಅಂತ ತಗೊಂಡ್ರೆ, ಮೆಲನೋಸೈಟ್ ಅಂತ ತಗೊಂಡ್ರೆ ಅದಕ್ಕೆ ಈ ಥರ ಪುಕ್ಕ ರೆಕ್ಕೆಗಳಿರ್ತವೆ. ಸೊ ಇದು ಒಂದು ಕೆರಟಿನೋಸೈಟ್ ಮೇಲ್ಗಡೆ ಅದ್ರ ಮೇಲೆ ಕೂತಿರುತ್ತೆ. ಸೊ ಇದೇನು ಮಾಡುತ್ತೆ, ಇಲ್ಲಿ ಉತ್ಪತ್ತಿ ಆಗುತ್ತೆ, ಇಲ್ಲಿ ಉತ್ಪತ್ತಿ ಆಗಿರೋದೆಲ್ಲ ತನ್ನ ಕೈಗಳಿಂದ
ಮೇಲ್ಗಡೆ ಇರುವಂಥ ಕೆರಟಿನೋಸೈಟ್ಸ್ಗೆ ಹೋಗಿ ಅಲ್ಲಿ ಡೆಪಾಸಿಟ್ ಮಾಡುತ್ತೆ ಪಿಗ್ಮೆಂಟ್ನ. ಸೊ ಜಾಸ್ತಿ ಲೈಟ್ ಬಿದ್ದಷ್ಟು ಜಾಸ್ತಿ ಮೆಲನೋಜೆನಿಸಿಸ್ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ, ಜಾಸ್ತಿ ಪಿಗ್ಮೆಂಟ್ ಹೋಗಿ ಬೀಳ್ತಾ ಇರುತ್ತೆ. ಸೊ ಈ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಾವು ಸೂರ್ಯನ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಡೈಲಿ ಈಚೆ ಹೋಗಬೇಕು. ನಾವು ಈಚೆ ಹೋಗದಿರೋ ಮನೆ ಒಳಗೆ ಕೂತಿದ್ರು, ರೂಮ್ ಒಳಗೆ ಕೂತಿದ್ರು ಕಿಟಕಿಯಿಂದ ಬರ್ತಾನೆ. ಸೊ ಅದರಿಂದ ನಾವು ವಿ ಕೆನಾಟ್ ಅವಾಯ್ಡ್ ಸನ್. ಸೊ ದಿಸ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದರೆ ಕೆಲವರು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ತಗೋತಾ ಇರ್ತಾರೆ ಕೆಲವರು, ಎಸ್ಪೆಷಲಿ ಹೆಂಗಸರಲ್ಲಿ ಪೋಸ್ಟ್ ಮೆನೋಪಾಸಲ್ ಅಂತಂದರೆ ಅವರ ಋತು ಸೈಕಲ್ಸ್ ನಿಂತ ಮೇಲೆ ಅವ್ರಿಗೆ ಕೆಲವು ಚೇಂಜಸ್ ಆಗುತ್ತೆ. ಸೊ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ತಗೋತಿರ್ತಾರೆ. ಸೊ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಕೆಲವು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ಸ್ ಕಂಟೈನಿಂಗ್ ಪಿಲ್ಸ್ ಇರುತ್ತೆ, ಅದು ತಗೊಂಡಾಗಲೂ ಪ್ರಿಸಿಪಿಟೇಟ್ ಆಗುತ್ತೆ. ಕೆಲವರು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೋತಾ ಇರ್ತಾರೆ, ಹೂ ಆರ್ ಇನ್ ಎ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಸೊ ಅದರಿಂದನೂ ಕೂಡ ಬರುವಂಥ ಪಿಗ್ಮೆಂಟ್ ಬರುವಂಥ ಮೆಲಾಸ್ಮಾ ಬರುವಂಥ ಚಾನ್ಸಸ್ ಇರುತ್ತೆ. ಅಗೇನ್ ಒನ್ ಮೋರ್, ಯೂಶಲಿ ಯಾವ್ದಾದ್ರು ಒಂದು ಫಿಟ್ಸ್ ಇರುತ್ತೆ ಯಾರಿಗೂ, ಸೊ ಆ್ಯಂಟಿ ಎಪಿಲೆಪ್ಟಿಕ್ ಮೆಡಿಕೇಶನ್ಸ್ ತಗೋತಾ ಇರ್ತಾರೆ ಕೆಲವರು, ಫಿನೆಟಾಯಿನ್ ಅಂತ. ಸೊ ಅದರಿಂದನೂ ಕೂಡ ಮೆಲಾಸ್ಮಾ ಬರುವಂಥ ಕಾರಣ ಇರುತ್ತೆ. ಸೊ ಆಮೇಲೆ ಕೆಲವರು ಸಮ್ ಕಾಸ್ಮೆಟಿಕ್ಸ್ ದಿನನಿತ್ಯದಲ್ಲಿ ಫೌಂಡೇಶನ್ ಸೊ ಆ ಥರ ಬಳಸ್ತಾ ಇರ್ತಾರೆ, ಅದರಿಂದನೂ ಕೂಡ ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಬ್ರಾಡ್ ಥಿಂಗ್ಸ್ ವಿಚ್ ಕ್ಯಾನ್ ಟ್ರಿಗರ್ ಮೆಲಾಸ್ಮಾ. ಇದೆಲ್ಲ ಮೆಲಾಸ್ಮಾ ಟ್ರಿಗರ್ ಮಾಡೋಕ್ಕೆ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಎಸ್. ಸೊ ಈ ಯಾವುದೇ ಫ್ಯಾಕ್ಟರ್ ಇಂದ ಕೂಡ ಮೆಲಾಸ್ಮಾ ಶುರುವಾಗ್ಬೋದು. ಸೊ ನಾನು ಹೇಳ್ತಿದ್ದಾಗೆ ಸೊ ಈ ಮೆಲಾಸ್ಮಾ ಬಂದಾಗ ಸಾಕಷ್ಟು ಸೆಲ್ಯುಲಾರ್ ಲೆವೆಲಲ್ಲಿ ಭಾಳಷ್ಟು ಚೇಂಜಸ್ ಆಗ್ತವೆ. ಅಂತಂದರೆ ಚರ್ಮದ ಒಳಗೆ ಚೇಂಜಸ್ ಆಗುತ್ತೆ. ನಾನು ಮೇಲೆ ಮಾತ್ರ ಹೇಳಿದೆ ಇದು ಸೂರ್ಯನ ಕಿರಣದಿಂದ ಆಗ್ಬೋದು, ಆದರೆ ಸೂರ್ಯನ ಕಿರಣ ಬಿದ್ದಾಗ ಬೇರೆ ಏನೇನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದ್ರ ಬಗ್ಗೆ ಮಾತನಾಡೋಣ. ಡಾಕ್ಟರ್ ಒಬ್ರು ಕಾಲರ್ ಇಟ್ಟಿದ್ರೆ ಮಾತನಾಡೋಣ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಭೂಮಿಕಾ ಅಂತ. ಭೂಮಿಕಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಡಾಕ್ಟರ್ ಇದ್ದಾರೆ, ಕೇಳಿ ಅವ್ರ ಬಗ್ಗೆ ನಿಮ್ಮ ಸಮಸ್ಯೆಗೆ. ನಮಸ್ತೆ ಭೂಮಿಕಾ, ಹೇಳಿ. ನಮಸ್ತೆ ಡಾಕ್ಟರ್, ಹೇಳಿ. ನನ್ನ ಹೆಸರು ಭೂಮಿಕಾ ಅಂತ. ನನಗೆ ಆಕ್ಚುಲಿ ಪಿಂಪಲ್ಸ್ ಆಗಿದೆ. ಏನಾಗಿದೆ? ಪಿಂಪಲ್ಸ್ ಆಗಿ ಬ್ಲಾಕ್ ಡಾಟ್ಸ್ ಆಗಿದೆ. ಪಿಂಪಲ್ಸ್ ಆಗಿ ಬ್ಲಾಕ್ ಡಾಟ್ಸ್ ಆಗಿದೆ. ಓಕೆ ಮಾ, ರೈಟ್. ಸೊ ಅದನ್ನ ನಾವು ಯಾವ ತರ ಟ್ರೀಟ್ಮೆಂಟ್ ತಗೋಬಹುದು ಅಂತ. ನಿಮ್ಗೆ ಇನ್ನೂ ಪಿಂಪಲ್ಸ್ ಬರ್ತಾ ಇದೆಯಾ? ನಿಮ್ಮ ವಯಸ್ಸೆಷ್ಟು? ವಯಸ್ಸು ನನಗೆ 26. 26. ಓಕೆ, ಎಷ್ಟು ವರ್ಷದಿಂದ ನಿಮಗೆ ಪಿಂಪಲ್ಸ್ ಇದೆ ಅಥವಾ ಮೊಡವೆ ಇದೆ? ಅಂದ್ರೆ ಒಂದು 4 ವರ್ಷದಿಂದ ಇದೆ. 4 ವರ್ಷದಿಂದ ಇದೆ. ಈಗಲೂ ಬರ್ತಾ ಇದೆಯಾ? ಅವಾಗ ಬರುತ್ತೆ. ಇವಾಗ ಟ್ರೀಟ್ಮೆಂಟ್ ತಗೊಂಡ್ರು ತಗೊಳ್ಳುವಾಗ ಅಷ್ಟೇನೆ, ಬಟ್ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಓಕೆ 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 ಸರ್, ನಿಮ್ಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದೆಯಾ? PCOS ಪ್ರಾಬ್ಲಮ್ ಆ ಥರ ಏನಾದರೂ ಇದೆಯಾ? ಇಲ್ಲ ಅದು ಯಾವುದೂ ಇಲ್ಲ. ಆ ಥರ ಚೆಕ್ ಮಾಡಿಸಿದ್ರೆ. ಓಕೆ, ನಿಮ್ಮ ಡಯಟಲ್ಲಿ ನೀವು ತುಂಬ ಫ್ಯಾಟಿ ಫುಡ್ ತಿನ್ನೋದು ಅಥವಾ ಫಾಸ್ಟ್ ಫುಡ್ ತಿನ್ನೋದು ಅಥವಾ ಬೇಕರಿ ಐಟಮ್ಸ್ ತಿನ್ನೋದು, ಕಾಫಿ ಟೀ ಜಾಸ್ತಿ ಕುಡಿಯೋದು, ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ತಿನ್ನೋದು, ಆ ಥರ ಏನಾದ್ರು ಇದೆಯಾ? ಅಂದ್ರೆ ನಾರ್ಮಲ್ ಆಗಿದೆ, ಅಂದ್ರೆ ಹೆವಿ ಆ ಥರ ಏನಿಲ್ಲ, ನಾರ್ಮಲ್ ಇದೆ. ಓಕೆ, ಸೊ ಈಗ ನಿಮ್ಮ ಮುಖದಲ್ಲಿ ಈಗ ಅಟ್ ಪ್ರೆಸೆಂಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಮೊಡವೆ ಜಾಸ್ತಿ ಇದೆಯೋ ಅಥವಾ ಮೊಡವೆ ಕಲೆಗಳು ಜಾಸ್ತಿ ಇದೆಯೋ? ಕಲೆಗಳು ಜಾಸ್ತಿ ಇದೆ, ಪಿಂಪಲ್ಸ್ ಕಡಿಮೆನೆ, ಬಟ್ ಅದು ಮಾರ್ಕ್ಸ್ ಜಾಸ್ತಿ ಉಳಿದಿದೆ. ಓಕೆ. ಸೊ ನೀವು ಫಸ್ಟ್ ಬಂದು ನಮ್ಮನ್ನ ಕಾಣಬೇಕು. ಯಾಕೆಂತಂದ್ರೆ ಈ ಮೊಡವೆ ಕಲೆಗಳಲ್ಲಿ ಸುಮಾರು ಟೈಪ್ ಇದೆ. ಒಂದು ಕಪ್ಪು ಕಲೆಗಳು, ಇನ್ನೊಂದು ಸ್ಕಾರ್ಸ್ ಅಂತ ಹೇಳ್ತೀವಿ, ಅಟ್ರೋಪಿಕ್ ಸ್ಕಾರ್ಸ್ ಅಂತ ಹೇಳ್ತೀವಿ. ಅಂದರೆ ಮುಖದ ಮೇಲೆ ಹಳ್ಳ ಬಿದ್ದಿರೋ ಅಂಥದ್ದು, ತೂತ್ ಬಿದ್ದಿರೋ ಅಂಥದ್ದು. 2 ಟೈಪ್ ಆಫ್ ಸಿಕ್ವೆಲೆ ಇರುತ್ತೆ ಮೊಡವೆ ಆದಮೇಲೆ. ಒಂದೊಂದಕ್ಕೂ ಅದರದ್ದೇ ಆದ ಟ್ರೀಟ್ಮೆಂಟ್ ಇದೆ. ಯೂಶಲಿ ನಿಮಗೆ ಫಾರ್ ಎಕ್ಸಾಂಪಲ್ ಮೊಡವೆ ಕಪ್ಪು ಕಲೆಗಳಿತ್ತು ಅಂತಂದರೆ ಅದನ್ನ ನಾವು ಸುಮಾರು ಕ್ರೀಮ್ಸು ಅಥವಾ ಡಿಪಿಗ್ಮೆಂಟೇಷನ್ ಕ್ರೀಮ್ಸಲ್ಲಿ ಅಥವಾ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ಸನ್ಸ್ಕ್ರೀನು ಆ ಥರ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಜೊತೆಗೆ ನಮ್ಮ ಹಾಸ್ಪಿಟ್ಲಲ್ಲಿ ವಿ ಹ್ಯಾವ್ ಅಡ್ವಾನ್ಸ್ಡ್ ಲೇಸರ್ ಆಲ್ಸೋ, ಎಸ್ಪೆಷಲಿ ಈ ಒಂದು ಕಂಡೀಷನ್ನ ಟ್ರೀಟ್ ಮಾಡಲಿಕ್ಕೆ. ಯಾವುದು? ಮೊಡವೆ ಪ್ಲಸ್ ಮೊಡವೆಯಿಂದ ಆಗಿರುವಂಥ ಕಲೆಗಳನ್ನ ಟ್ರೀಟ್ ಮಾಡಲಿಕ್ಕೆ ನಮ್ಮ ಹತ್ರ ಅಡ್ವಾನ್ಸ್ ಲೇಸರ್ ಇದೆ. ಸೊ ಅದರಿಂದ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ನಿಮಗೆ ಮುಂಚೆ ಹೇಗಿತ್ತೋ ಅದೇ ಥರ ನಿಮ್ಮ ಚರ್ಮ ಆಗಲಿಕ್ಕೆ ಉಂಟು. ಸೊ ನೀವು ಆದಷ್ಟು ಡಿಲೇ ಮಾಡದೆ ಬಂದು ನಮಗೆ ತೋರಿಸಿದ್ರೆ ನಿಮಗೆ ಈಗ ಇರೋಂಥ ಮೊಡವೆ ಟ್ರೀಟ್ಮೆಂಟ್ ಜೊತೆಗೆ ನಾವು ಪಿಗ್ಮೆಂಟ್ ಟ್ರೀಟ್ಮೆಂಟ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಬೇಕಾದಷ್ಟು ಆಪ್ಷನ್ಸ್ ಇದೆ. ಸೊ ನೀವು ಬಂದು ಕಾಣ್ದಂಗೆ ನಿಮ್ಮ ಒಂದು ಚರ್ಮಕ್ಕೆ ಯಾವುದು ಸೂಟ್ ಆಗುತ್ತೆ, ಯಾವುದು ಬೇಕೋ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೋದು.
ಥ್ಯಾಂಕ್ ಯು ಭೂಮಿಕಾ ಅವರೇ ಕರೆ ಮಾಡೋದಕ್ಕಾಗಿ. ಏನು ವೀಕ್ಷಕರೇ, ನೀವು ಕೂಡ ನಿಮ್ಮ ಚರ್ಮದ ಕುರಿತಾಗಿ ಅಥವಾ ಈ ರೀತಿಯಾದಂಥ ಒಂದಷ್ಟು ಡೌಟ್ಸ್ ನಿಮ್ಮಲ್ಲಿದೆ ಅಥವಾ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೀವು ಕೂಡ ನೇರವಾಗಿ ಡಾಕ್ಟರ್ನಿಗೆ ನಮ್ಮ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡ್ಬೋದು. ಪರದೆ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಶ್ರೇಯಸ್ ಅವರೊಂದಿಗೆ ಮಾತನಾಡ್ಬೋದು, ಅಥವಾ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಬಾನುಬೈ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳಿಗೂ ಕೂಡ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಮಾತುಕತೆಯನ್ನು ಮುಂದುವರಿಸಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರೆ ಒಂದಷ್ಟು ವಿಧವಾಗಿ ಬರುತ್ತೆ, ಒಂದಷ್ಟು ಲೇಯರ್ ಮೇಲ್ ಭಾಗದಲ್ಲಿ ಹೇಗೆ ಆಗುತ್ತೆ, ಸೊ ಇನ್ನರ್ ಹೋದಷ್ಟು ಯಾವ ರೀತಿ ಇದೆ. ಹೌದು. ಸೊ ಎಪಿಡರ್ಮಿಸ್ ಮತ್ತೆ ಡರ್ಮಲ್. ಸೊ ಮೆಲಾಸ್ಮಾ ನಾವು ತಗೊಂಡ್ರೆ ಬಂಗನ ನೋಡಿದ್ರೆ ಎಲ್ಲರದು ಒಂದೇ ತರ ಇರೋದಿಲ್ಲ. ಸೊ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇಲ್ಲ ಆಬ್ವಿಯಸ್ಲಿ. ಸೊ ಅವರವರ ಸ್ಟೇಜ್, ಸಿವಿಯಾರಿಟಿ, ಡ್ಯೂರೇಷನ್ ಆಫ್ ದಿ ಡಿಸೀಸ್ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ಸೊ ಈಗ ಕೆಲವ್ರು ಬಂದರೆ ಫಾರ್ ಎಕ್ಸಾಂಪಲ್ ನಮ್ಮಿಬ್ಬರಲ್ಲೇ ಬಂತು ಅಂತ ಅಂದ್ಕೊಳ್ಳಿ, ನನಗೆ ತುಂಬ ಡಾರ್ಕ್ ಇರ್ಬೋದು, ನಿಮಗೆ ಲೈಟ್ ಆಗಿರ್ಬೋದು, ನಂದು ಬ್ಲ್ಯಾಕಿಶ್ ಇರ್ಬೋದು, ನಿಮಗೆ ಬ್ಲೂಯಿಶ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ಕಲರ್ ಯಾವ ಲೇಯರಲ್ಲಿ ಇದೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಸೊ ಯೂಶಲಿ ಡೀಪ್ ಹೋದಷ್ಟು ಅದರ ಕಲರ್ ಯೂಶಲಿ ಸ್ವಲ್ಪ ಬ್ಲೂಯಿಶ್, ಗ್ರೇಯಿಶ್ ಆ ಥರ ಇರುತ್ತೆ. ಮೇಲ್ಗಡೆ ಇದ್ದಷ್ಟು ಸ್ವಲ್ಪ ಬ್ರೌನಿಶ್, ಬ್ಲ್ಯಾಕಿಶ್ ಆ ಥರ ಇರುತ್ತೆ. ಸೊ ಏನಾಗುತ್ತೆ, ಯಾತಕ್ಕೆ ಇದಾಗುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಏನಾಗುತ್ತೆ, ಈಗ ಸುಮಾರು ಚೇಂಜಸ್ ನಮ್ಮ ಸ್ಕಿನ್ ಒಳಗೆ ಆಗ್ತಾ ಹೋಗುತ್ತೆ. ಇಟ್ ಮೇ ಬಿ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಆರ್ ಬಿಕಾಸ್ ಆಫ್ ದಿ ಸನ್ ಎಕ್ಸ್ಪೋಜರ್ ಮತ್ತು ಸಾಕಷ್ಟು ಸೆಲ್ಯುಲಾರ್ ಲೆವೆಲಲ್ಲಿ ಚೇಂಜ್, ಲಿಪಿಡ್ ಪೆರಾಕ್ಸಿಡೇಷನ್ ಅಂತ ಹೇಳ್ತೀವಿ. ಈ ಲಿಪಿಡ್ ಪೆರಾಕ್ಸಿಡೇಷನ್ ಆದಾಗ ಏನಾಗುತ್ತೆ, ನಮ್ಮ ಎಪಿಡರ್ಮಿಸ್ಗೂ ಡರ್ಮಿಸ್ಗೂ ಮಧ್ಯೆ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಒಂದು ಡಿಫ್ರೆನ್ಸಿಯೇಷನ್, ಒಂದು ಲೈನ್ ಇದೆ, ಒಂದು ಲಕ್ಷ್ಮಣ ರೇಖೆ ಇದೆ. ಮೇಲಿರೋದು ಕೆಳಗೆ ಹೋಗೋಕ್ಕಾಗಲ್ಲ, ಕೆಳಗಿರೋದು ಮೇಲೆ ಹೋಗೋಕ್ಕಾಗಲ್ಲ. ಸೊ ಅದು ಆ ಡಿಫ್ರೆನ್ಸಿಯೇಷನ್, ಆ ಲಿಪಿಡ್ ಪೆರಾಕ್ಸಿಡೇಷನ್ ಆದಾಗ ಈ ಬೇಸ್ಮೆಂಟ್ ಮೆಂಬ್ರೇನು ಡಿಸ್ರಪ್ಟ್ ಆಗುತ್ತೆ. ಅಂತಂದರೆ ಅದು ಸ್ವಲ್ಪ ಅನ್ಸ್ಟೇಬಲ್ ಆಗುತ್ತೆ. ಸೊ ಅಂದರೆ ಯಾರೋ ಬ್ರೀಚ್ ಮಾಡ್ದಂಗೆ, ಅದನ್ನ ಯಾರೋ ಹೊಡೆದು ಹೋದಂಗೆ. ಸೊ ಆ ಥರ ಆದಾಗ ಏನಾಗುತ್ತೆ, ಈ ಮೇಲ್ಗಡೆ ಇರೋವಂಥ ಮೆಲೆನೋಸೈಟ್ಸ್ ಏನಿದೆ ಅದರದ್ದು ಬಣ್ಣ ಕೆಳಗೆ ಬಿದ್ದೋಗುತ್ತೆ, ಡರ್ಮಿಸ್ ಒಳಗೆ ಹೋಗುತ್ತೆ. ಸೊ ಏನಾಗುತ್ತೆ, ಅದು ಪಿಗ್ಮೆಂಟ್ರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಸೊ ಮೇಲ್ಗಡೆ ಇರೋಂಥ ಬಣ್ಣ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲ್ಗಡೆ ಈಸಿಯಾಗಿ ಮೂವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಆಳಕ್ಕೆ ಹೋದಷ್ಟು, ನೀವು ಕೇಳಿದ್ರಿ, ಒಳ್ಳೆ ಕ್ವೆಶನ್ ಕೇಳಿದ್ರಿ, ಆಳಕ್ಕೆ ಹೋದಷ್ಟು ಏನಂತ ಅರ್ಥ, ಆಳಕ್ಕೆ ಹೋದಷ್ಟು ಅದರದ್ದು ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಎವ್ರಿ ಪರ್ಸೆಂಟೇಜ್ ವಿಲ್ ಕೀಪ್ ಆನ್ ರೆಡ್ಯೂಸಿಂಗ್ ಆಸ್ ಇಟ್ ಗೋಸ್ ಡೀಪರ್ ಆ್ಯಂಡ್ ಡೀಪರ್ ಇನ್ ಟು ಡರ್ಮಿಸ್. ಸೊ ಈ ಡರ್ಮಿಸ್ ಒಳಗೂ ಕೆಲವು ಚೇಂಜಸ್ ಆಗ್ತವೆ. ಫೈಬ್ರೋಬ್ಲಾಸ್ಟ್ ಚೇಂಜಸ್ ಇರುತ್ತೆ, ಮಾಸ್ಟ್ ಸೆಲ್ ಇನ್ಫ್ಲಮೇಷನ್ ಇರುತ್ತೆ. ಬರೀ ಪಿಗ್ಮೆಂಟ್ ಒಂದೇ ಅಲ್ಲ, ಬರೀ ಬಣ್ಣ ಆಧಾರಿತ ತೊಂದರೆ ಮಾತ್ರ ಅಲ್ಲ. ಮುಂಚೆ ನಾವು ಅಂದ್ಕೊಂಡಿದ್ವಿ ಬರೀ ಬಣ್ಣದ ತೊಂದರೆ ಮಾತ್ರ ಇರುತ್ತೆ ಈ ಬಂಗು ಅಥವಾ ಮೆಲಾಸ್ಮದಲ್ಲಿ ಅಂತ. ಬಟ್ ಈಗ ನಮಗೆ ಗೊತ್ತಾಗ್ತಾ ಇದೆ ಬರೀ ಅದೊಂದೇ ಅಲ್ಲ, ಕೆಲವು ಇನ್ಫ್ಲಮೇಟರಿ ಸೆಲ್ಸ್, ಮಾಸ್ ಸೆಲ್ಸ್ ಅಂತ ಕೆಲವು ಸೆಲ್ಸ್ ಇರುತ್ತೆ ಡರ್ಮಿಸಲ್ಲಿ. ಸೊ ಅದರಿಂದನೂ ಕೂಡ ಹಿಸ್ಟಮಿನ್ ರಿಲೀಸ್ ಆಗಿ ಅದು ಇನ್ಕ್ರೀಸ್ ಮಾಡುತ್ತೆ ಪಿಗ್ಮೆಂಟ್ ಪ್ರೊಡಕ್ಷನ್ನ ಅನ್ನೋದು ಗೊತ್ತಾಗಿದೆ. ಫೈಬ್ರೋಬ್ಲಾಸ್ಟ್ ಆಕ್ಟಿವೇಶನ್ ಅಂತ ಹೇಳ್ತೀವಿ, ಅದು ಕೂಡ ಫೈಬ್ರೋಬ್ಲಾಸ್ಟ್ ಆಕ್ಟಿವೇಶನ್ ಆದಾಗ ಅದು ಕೂಡ ಪಿಗ್ಮೆಂಟ್ನ ಜಾಸ್ತಿ ಮಾಡುವಂಥ ಕೆಪಾಸಿಟಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಮತ್ತು ಅದಲ್ಲದೆ ನಮ್ಮ ಡರ್ಮಿಸಲ್ಲಿರುವಂಥ ರಕ್ತನಾಳಗಳು, ವ್ಯಾಸ್ಕ್ಯುಲೇಚರ್ ಅಂತ ಹೇಳ್ತೀವಿ. ಸೊ ವ್ಯಾಸ್ಕ್ಯುಲರ್ ಕಾಂಪೊನೆಂಟ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ದಟ್ ಕಾಸಸ್ ಮೆಲಾಸ್ಮಾ. ಸೊ ಅದರಲ್ಲಿ ಎಂಡೋಥಿಲಿನ್ 1 ಅಂತ ಕೆಲವು ಅಗೈನ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಅದರಿಂದ ಮತ್ತೆ ಬಣ್ಣ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಮತ್ತು ಅಗೈನ್ ಸನ್ ಎಕ್ಸ್ಪೋಜರ್ ಆದಾಗ, ಸೊ ಅಲ್ಲಿಗೆ ಏನಂತ ಅರ್ಥ, ಬೇಸಿಕಲಿ ಮೆಲಾಸ್ಮಾ ಅಥವಾ ಬಂಗ್ ಅನ್ನೋದು ಬರೀ ಒಂದು ಪಿಗ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಅದಕ್ಕಿಂತನೂ ಮೀರಿದ್ದು ಸಾಕಷ್ಟು ಇದೆ. ಅದನ್ನು ನಾವು ಸೋಲಾರ್ ಎಲಾಸ್ಟೋಸಿಸ್ ಅಂತ ಹೇಳ್ತೀವಿ ಅಥವಾ ಸ್ಕಿನ್ ಏಜಿಂಗ್ ಅಂತ ಹೇಳ್ತೀವಿ. ಸೊ ಇದು ಸ್ಕಿನ್ ಏಜಿಂಗ್ ಜೊತೆಗೆ ಆಗುವಂಥ ಪ್ರಾಬ್ಲಮ್ ಇದು. ಮುಂಚೆ ನಾವು ಬರೀ ಇದೊಂದು ಪಿಗ್ಮೆಂಟ್ ಡಿಸಾರ್ಡರ್, ಸರಿ ತಗೋ ಒಂದು ಬ್ಲೀಚಿಂಗ್ ಏಜೆಂಟ್ ಕೊಡಿ ಅಷ್ಟೇ, ಹಂಗಿಲ್ಲ. ಈಗ ಬರೀ ಅದೊಂದನ್ನೇ ಟಾರ್ಗೆಟ್ ಮಾಡಿದ್ರೆ ಸಾಲದು, ಅದ್ರ ಜೊತೆಗೆ ನಾವು ಈ ಸೋಲಾರ್ ಎಲಾಸ್ಟೋಸಿಸ್ ಏನಿದೆ ಅದನ್ನ ಪ್ರಿವೆಂಟು ಮಾಡಬೇಕು, ಅದಕ್ಕೆ ಟ್ರೀಟ್ಮೆಂಟು ಕೊಡಬೇಕು. ಸೊ ಇದೆರಡರ ಒಂದು ಸಮಾಗಮ ದಿಸ್ ಮೆಲಾಸ್ಮಾ ಆಗ್ತಾ ಇದೆ. ಸೊ ಇಟ್ ಇಸ್ ನಾಟ್ ಸಿಂಪಲ್, ಇಟ್ ಇಸ್ ಕ್ವೈಟ್ ಕಾಂಪ್ಲಿಕೇಟೆಡ್ ಇಶ್ಯೂ. ಇಟ್ ಇಸ್ ಡೀಪ್ ರೂಟೆಡ್, ಕ್ವೈಟ್ ಕಾಂಪ್ಲಿಕೇಟೆಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಇದೆ. ಅದಕ್ಕೆ ನಾವು ಸಾಕಷ್ಟು ಜನನ ನೋಡ್ತಾ ಇದ್ದೀವಿ. ಸೊ ಸಾಕಷ್ಟು ಜನ ಏನೋ ಅವ್ರಿಗೆ ಗೊತ್ತಿಲ್ಲ ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕು. ಸೊ ಅವ್ರೇನ ಇರಲಿ ಪರವಾಗಿಲ್ಲ, ಏನಾದರೂ ಆಗಲಿ, ಇದ್ದಂಗಿರಲಿ ಅಂತ ಬಿಟ್ಬಿಡ್ತಾರೆ. ಬಟ್ ತಿಳ್ಕೊಬೇಕು ಅವರು, ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇದ್ದಾವೆ. ಬಟ್ ಅದರದ್ದು ಡೀಟೇಲ್ಸ್ ಡಿಸ್ಕಸ್ ಮಾಡ್ಬೋದು, ಟ್ರೀಟ್ಮೆಂಟಿಂದ ಏನಾಗುತ್ತೆ, ಸಕ್ಸಸ್ ರೇಟ್ ಏನು ಎಲ್ಲ ವೀಕೆಂಡ್. ಖಂಡಿತ. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತಾಡೋಣ. ಹಲೋ ಹಲೋ ಸರ್ ಹೇಳಿ. ಹಲೋ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ರತ್ನಕುಮಾರಿ ಸರ್. ಮ್ಯಾಮ್ ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಸರ್ ರತ್ನಕುಮಾರಿ ಅಂತ. ರತ್ನಕುಮಾರಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ರತ್ನಕುಮಾರಿ ಅಂತ, ಹಾಂ, ಕೊಳ್ಳೇಗಾಲದಿಂದ. ಓಕೆ, ಡಾಕ್ಟರ್ ಇದ್ದಾರೆ ಮೇಡಮ್, ಕೇಳಿ ಮಾತನಾಡಿ. ಹೇಳಿ. ಅದೇ ಸರ್, ನನ್ಗೆ ಕೈ ಕಾಲೆಲ್ಲ ಸುಮ್ಮನೆ ಅಪ್ಕೊಂಡು ಬರ್ತಾ ಇದೆ, ಒಯ್ತದಲ್ಲ ಕಪ್ಪದು.
ಹಾಂ, ಕೈ ಕಾಲೆಲ್ಲ ಏನಾಗ್ತಾ ಇದೆ? ಕಪ್ಪಾಗ್ತಾ ಇದೆಯಾ? ಕಪ್ಪಾಗ್ತಾ ಇದೆ, ಕಪ್ಪು. ಹಾ. ಕೈ ಕಾಲು ಕಪ್ಪಾಗ್ತಿದೆ ಅಂತನಾ? ಅದೇ ಸರ್, ಮುಖದಲ್ಲಿ ಬರುತ್ತಲ್ಲ ಹಂಗೇನೆ, ಏನೋ ಕಾಲು ಕೈಯಲ್ಲೆಲ್ಲ ಹಬ್ಕೊಂಡು ಬರ್ತಾನೆ ಇದೆ. ಹಾಂ, ಸರಿ ಸರಿ ಅಮ್ಮ, ನೀವು ಹೇಳೋದು ನೋಡಿದ್ರೆ ಈಗ ನಾನು ಅದೇ ಹೇಳ್ತಾ ಇದ್ದೆ, ನೀವು ಗಮನಿಸಿರ್ಬೋದು ಮೈ ಮೇಲೆ ಬರೋವಂಥದ್ದು ಬಂಗು ಅಷ್ಟು ಕಾಮನ್ ಅಲ್ಲ, ತುಂಬ ರೇರು. ಸೊ ಅಷ್ಟು ರೇರ್ ಇದ್ದರೆ ನೀವು ಬಂದು ಫಸ್ಟ್ ನಮಗೆ ತೋರಿಸ್ಬೇಕು ಅದು ಬಂಗೇನೋ ಇಲ್ವೋ ಅಂತ. ಮೈ ಮೇಲೆ ಬರೋವಂಥ ಬಂಗು ಭಾಳ ರೇರು, ಅಷ್ಟೇನು ಸುಲಭ ಅಲ್ಲ, ಅಂದರೆ ಅಷ್ಟು ಈಸಿಯಾಗಿ ಬರೋವಂಥಲ್ಲ. ಮೋಸ್ಟ್ಲಿ ನಿಮಗೆ ಅದು ಬಂಗಲ್ಲ, ಬಂಗ್ ಥರ ಬೇಕಾದಷ್ಟು ಸುಮಾರು ಬೇರೆ ಬೇರೆ ಪಿಗ್ಮೆಂಟ್ ಡಿಸಾರ್ಡರ್ಸ್ ಅಥವಾ ಚರ್ಮದ ರಂಗಿನ ತೊಂದರೆ ಇರ್ತವೆ. ಫಾರ್ ಎಕ್ಸಾಂಪಲ್ ಲೈಕೆನ್ ಪ್ಲೇನಸ್ ಪಿಗ್ಮೆಂಟೋಸಿಸ್ ಅಂತ ಹೇಳ್ಬೋದು, ಅಥವಾ ಸುಮ್ಮನೆ ಟ್ಯಾನಿಂಗ್ ಆಗಿರ್ಬೋದು, ಅಥವಾ ಸುಮ್ಮನೆ ಜಸ್ಟ್ ಡ್ರೈನೆಸ್ ಆಗಿರ್ಬೋದು, ಅಥವಾ ಇಕ್ತಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಅದರಲ್ಲೂ ಕೂಡ ಈ ಥರ ಒಂದು ಪ್ಯಾಚ್ ಕಾಣಿಸುತ್ತೆ. ಸೊ ಚರ್ಮ ಡಾರ್ಕ್ ತಿಕ್ಕಾಗುತ್ತೆ. ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಈ ಥರ ಸುಮಾರು ಕಂಡೀಷನ್ ಇದೆ. ಸೊ ನಿಮಗೆ ನೀವು ಫೋನಿಂದ ಹೇಳಿದರೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಯಾಕೆಂದರೆ ನಾವು ಬಂದು ಪರೀಕ್ಷೆ ಮಾಡಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಏನು ಅಂತ. ಸೊ ಡೆಫಿನೆಟ್ಲಿ ನಿಮಗೆ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಆದಷ್ಟು ಬೇಗ ಬಂದು ನೀವು ಒಂದು ಥಿಂಗ್ ನೀವು ಮಾಡ್ಬೋದು, ಬಿಸಿಲಿಗೆ ಜಾಸ್ತಿ ಹೋಗಬೇಡಿ ಈಗ ಸದ್ಯಕ್ಕೆ. ಈಚೆ ನೀವು ಸಂಜೆ ಇದ್ದರೆ ಸಂಜೆ ಮೇಲೆ ಕೆಲಸ, 4 ಗಂಟೆ ಮೇಲೆ ನೀವು ಕೆಲಸ ಮಾಡ್ಕೋಬೋದು. ಸೊ ಅದರಿಂದ ಆದಷ್ಟು ಮನೆ ಒಳಗೆ ಇರಿ, ನೀವು ಆದಷ್ಟು ಬೇಗ ಬಂದು ನಮ್ಮನಿಗೆ ತೋರಿಸಿದ್ರೆ ಅದು ಯಾವ ತೊಂದರೆ ಅಂತ ಕಂಡುಹಿಡಿದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಥ್ಯಾಂಕ್ ಯು ರತ್ನಕುಮಾರಿ ಅವರೇ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ವಿ, ಒಂದು ಅಂತ ಹೇಳಿದಾಗ ಎಲ್ಲರಲ್ಲೂ ಬರುವಂಥ ಪ್ರಶ್ನೆ, ಮುಖದ ಮೇಲೆ ಕೇವಲ ಬಂಗಲ್ಲ, ಒಂದಷ್ಟು ಪ್ಯಾಚಸ್ ಕೂಡ ಇರ್ತವೆ. ಜನರಲಿ ಕಾಮನ್ ಆಗಿ ಹೇಳ್ತೀವಿ ವೈಟ್ ಪ್ಯಾಚಸ್ ಇರುತ್ತೆ, ಮುಖದಲ್ಲಿ ಪ್ಯಾಚ್ ಬರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ. ಹಾಗಿದ್ರೆ ಬಂಗನ್ನು ಹೊರತುಪಡಿಸಿ ಯಾವೆಲ್ಲ ರೀತಿಯಾದಂತಹ ಈ ರೀತಿಯ ಸಮಸ್ಯೆಗಳು ಮುಖದಲ್ಲಿ ಬರುತ್ತೆ? ಸೊ ಕರೆಕ್ಟ್. ಸೊ ಈ ಬಂಗು ಅನ್ನೋದು ಸ್ವಲ್ಪ ಪಿಗ್ಮೆಂಟ್ ಜಾಸ್ತಿ ಇರುವಂಥದ್ದು, ಅದೇ ಥರ ಪಿಗ್ಮೆಂಟ್ ಕಡಿಮೆ ಇರುವಂಥ ಪ್ಯಾಚಸ್ಗಳು ಇದು. ಮೇನ್ಲಿ ಕಾಮನ್ಲಿ ನಾನು ನೋಡೋದು ಪಿ ಆಲ್ಬಾ ಅಂತ ವೈಟ್ ಪ್ಯಾಚಸ್ ಇರುತ್ತೆ, ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ಗೊತ್ತಾಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಪಿಟ್ರಿಯಾಸಿಸ್ ವರ್ಸಿಕಲರ್ ಅಂತ ಒಂದು ಕಂಡೀಷನ್, ಅದು ಫಂಗಲ್ ಇನ್ಫೆಕ್ಷನ್. ಈ ಪಿ ಆಲ್ಬಾ ಅನ್ನೋದು ಯೂಶಲಿ ಡ್ರೈನೆಸ್ ಇಂದ ಬರುವಂಥದ್ದು, ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಬರುವಂಥದ್ದು, ಅಥವಾ ಕೆಲವು ಸತಿ ಜಂತುಳದ ಪ್ರಾಬ್ಲಮ್ ಇದ್ದರೆ ಅದರಿಂದನೂ ಬರ್ಬೋದು, ಬಿಕಾಸ್ ಆಫ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ. ಜಂತುಳ ಇದ್ದಾಗ ನ್ಯೂಟ್ರಿಷನ್ ಎಲ್ಲ ಎಳೆದಾಕುತ್ತೆ ಅದು. ಸೊ ಅದರಿಂದ ಬರುವಂಥ ಪ್ರಾಬ್ಲಮ್ ಇರ್ಬೋದು. ಸೊ ದೀಸ್ ಆರ್ ದಿ ಒನ್ ಥಿಂಗ್. ಬಟ್ ಮೆಲಾಸ್ಮಾ ಥರನೇ ಕಾಣಿಸುವಂಥವು ಬೇರೆ ಇದೆ. ಅದು ಯೂಶಲಿ ವಿ ಕಾಲ್ ಇಟ್ ಆಸ್ ಆಕ್ಟಿನಿಕ್ ಲೈಕೆನ್ ಪ್ಲೇನಸ್ ಅಂತ ಕರಿತೀವಿ, ಲೈಕೆನ್ ಪ್ಲೇನಸ್ ಪಿಗ್ಮೆಂಟೋಸಸ್ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಲೂಪಸ್ ಎರ್ದಿಮ್ಯಾಟೋಸಸ್, ಕ್ಯುಟೇನಿಯಸ್ ಲೂಪಸ್ ಎರ್ದಿಮ್ಯಾಟೋಸಸ್ ಅಂತ ಹೇಳ್ತೀವಿ. ರೀಲ್ಸ್ ಮೆಲನೋಸಿಸ್ ಅಂತೀವಿ. ಈಗ ತಾನೇ ಒಬ್ಬರು ಕಾಲ್ ಮಾಡಿದ್ರು, ಅವ್ರಿಗೆ ಮೊಡವೆ ಆದಮೇಲೆ ಮಚ್ಚೆಗಳು ಬಂತು, ಪಿಗ್ಮೆಂಟೇಷನ್ ಬಂತು. ದಟ್ ವಿ ಕಾಲ್ ಇಟ್ ಎಸ್ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್. ಅದು ಕೂಡ ಬಂಗ್ ಥರನೇ ಕಾಣ್ಬೋದು. ಸೊ ಈ ಥರ ಸಾಕಷ್ಟು ಇದೆ. ಒಂದು ಕೆಲವು ಹುಟ್ಟಿನಿಂದ ಬರುವಂಥ ಕೆಲವು ಮಚ್ಚೆಗಳಿದ್ದಾವೆ, ನೀವಸ್ ಆಫ್ ಈಟೋ, ನೀವಸ್ ಆಫ್ ಓಟಾ ಅಂತ ಅನ್ಬೋದು. ಅದು ಬಿಟ್ಟರೆ ಕೆಲವರಿಗೆ ಚಿಕ್ಕ ಮಚ್ಚೆ, ಫ್ರೆಕಲ್ಸ್ ಅಂತೀವಿ, ಅದನ್ನ ಲೆಂಟಿಜೀನ್ಸ್ ಅಂತೀವಿ. ಸೊ ಇದೆಲ್ಲ ಮುಖದ ಮೇಲೆ ಯೂಶಲಿ ಕಾಮನ್ ಆಗಿ ಬರೋವಂಥ ಹೈಪರ್ ಪಿಗ್ಮೆಂಟರಿ ಡಿಸಾರ್ಡರ್ಸ್. ಓಕೆ, ವೆರಿ ನೈಸ್. ಇನ್ನು ಒಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಹಲೋ ನಮಸ್ತೆ, ನಿಮ್ಮ ಹೆಸರು? ಮಂಜುಳಾ ಅಂತ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ ಮೇಡಮ್? ಮೈಸೂರಿಂದ. ಓಕೆ, ಡಾಕ್ಟರ್ ಇದ್ರೆ ಮಾತನಾಡಿ, ನಿಮ್ಮ ಸಮಸ್ಯೆ. ಮಂಜುಳಾ ಅಮ್ಮ ಹೇಳಿ. ಸರ್, ಫೇಸ್ ಅಲ್ಲಿ ಪಿಂಪಲ್ಸ್ ಇದೆ. ಓಕೆ, ಪಿಗ್ಮೆಂಟೇಷನ್ ಇದೆ. ಓಕೆ, ಟ್ರೀಟ್ಮೆಂಟ್ ತಗೊಂಡಿದ್ರಾ ನೀವು? ಇಲ್ಲ ಸರ್, ತಗೊಂಡಿಲ್ಲ. ನೀವು ಟ್ರೀಟ್ಮೆಂಟ್ ತಗೊಂಡಿಲ್ವಾ? ಎಷ್ಟು ತಿಂಗಳಿಂದ ಇದೆ ನಿಮಗೆ? 1 ಇಯರ್ ಇಲ್ಲ ಸರ್. 1 ಇಯರಿಂದ. ಸೊ 1 ಇಯರಿಂದ ಯಾಕೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ? ನೀವು ಇಮ್ಮಿಡಿಯೇಟ್ಲಿ ಬಂದು 1 ಇಯರ್ ತುಂಬ ಜಾಸ್ತಿ ಆಯ್ತಲ್ಲಮ್ಮ, ಹೋಗುತ್ತೆ ಅಂತ ವೆಯ್ಟ್ ಮಾಡಲಿಕ್ಕೆ. ಸೊ ನೀವು ಆ ಥರ ಮಾಡಬಾರ್ದು ಯಾವಾಗೂ. ನಿಮ್ಮ ಏಜ್ ಏನು? ನಿಮ್ಮ ಏಜ್ ಏನು, ವಯಸ್ಸು? 24 ಅಲ್ವಾ? ಮದುವೆ ಆಯ್ತಾ ನಿಮಗೆ? ಇಲ್ಲ ಸರ್. ಮತ್ತೆ ಮುಖ ಚೆನ್ನಾಗಿ ಕಾಣಿಸೋದು ಬೇಡವಾ? ಹೌದು ಸರ್. ಆಗ್ಬೇಕಲ್ವಾ? ಸೊ ಅಲ್ಲಿಗೆ ನೀವು ಈಗಲೇ ಹೋಗಿ ಟ್ರೀಟ್ಮೆಂಟ್ ಫಸ್ಟ್ ತಗೋಬೇಕು, ಆಯಿತಾ? ಜಾಸ್ತಿ ಬಿಟ್ಟಷ್ಟು ನೀವು 1 ವರ್ಷದಲ್ಲಿ ಆಲ್ರೆಡಿ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ. ಮೊಡವೆ ಬಂದು ಹೋಗಿ ಕಲೆಗಳು, ಸ್ಕಾರ್ಸಿಂಗ್ ಎಲ್ಲ ಜಾಸ್ತಿ ಆಗಿರುತ್ತೆ. ನೀವು ಜಾಸ್ತಿ ಬಿಟ್ಟಷ್ಟು ನಿಮಗೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಖರ್ಚು ಜಾಸ್ತಿ, ಸೆಕೆಂಡು ಅದರದ್ದು ಡಿಲೇ ಆಗುತ್ತೆ. ಸಡನ್ನಾಗಿ ನಿಮ್ಮದು ನಾಳೆ ಮದುವೆ ಫಿಕ್ಸ್ ಆಯಿತು, 1 ವಾರದಲ್ಲಿ ಸಡನ್ನಾಗಿ ಓಡ್ ಬಂದರೆ ಏನು ಮಾಡಲಿಕ್ಕಾಗುತ್ತೆ? ಆಗೋದಿಲ್ಲ ಅಲ್ವಾ? ಸೊ ಅದರಿಂದ ನೀವು ಈಗಲೇ ಫಸ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನೀವು ಇವಾಗಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಬೇಕಾದಷ್ಟು ಟ್ರೀಟ್ಮೆಂಟ್ ಇದೆ, ಸಕ್ಸಸ್ ಇದೆ ಟ್ರೀಟ್ಮೆಂಟಿಗೆ, ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಆ್ಯಕ್ನೆ ಕಡಿಮೆ ಆಗುತ್ತೆ, ಪಿಗ್ಮೆಂಟು ಕಡಿಮೆ ಮಾಡ್ಬೋದು, ಎಲ್ಲನೂ ರಿಪೇರಿ ಮಾಡ್ಬೋದು. ನೀವು ಬಂದು ನೀವು ನಮ್ಮನ್ನು
ಕನ್ಸಲ್ಟ್ ಮಾಡಿದ್ರೆ. ಓಕೆ, ಬರ್ತೀರಾ? ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳು ಇದ್ದೇ ಇರುತ್ತೆ. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದಾಗ ಡಾಕ್ಟರ್ ಶ್ರೇಯಸ್ ಅವರೊಂದಿಗೆ ಮಾತನಾಡಬೇಕು ಅಂತ ಹೇಳಿದಾಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಮ್ಮೊಂದಿಗೆ ನೇರವಾಗಿ ಮಾತನಾಡ್ಬೋದು. ಇಲ್ಲ ಅವರನ್ನು ವೈಯಕ್ತಿಕವಾಗಿ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಮಾನವೀಯ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬೋದು. ಎಸ್ ಡಾಕ್ಟರ್, ಮಾತಾಡಬೇಕೆ ನಾವು ಬಿಗಿನಿಂಗಲ್ಲಿ ಹೇಳಿದೆ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಬರುತ್ತೆ. ಬಿಕಾಸ್ ನಾವು ಭಾರತೀಯ ಪದ್ಧತಿಯಿಂದ ಇರೋದ್ರಿಂದ ಒಂದಷ್ಟು ಮನೆಮದ್ದು ಅನ್ನೋದನ್ನ ಚಿಕ್ಕದ್ರಿಂದ ಕಳಿಸ್ಬಿಟ್ಟಿರ್ತಾರೆ. ಈ ರೀತಿ ಪಿಂಪಲ್ಸ್ ಆದಾಗ ಮತ್ತೊಂದಾದಾಗ ಮನೆಯಲ್ಲಿರುವಂತಹ ಆಯುರ್ವೇದಿಕ್ ಐಟಮ್ ಎಲ್ಲ ಹಾಕಿ ನಾವು ಅಪ್ಲೈ ಮಾಡ್ಕೊಳ್ತಾ ಇರ್ತೀವಿ. ಇವತ್ತು ಹುಡುಗರು ಕೂಡ ಅದರಿಂದ ಹೊರತಾಗಿಲ್ಲ. ಆದ್ರೆ ಈ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದು ಹೇಗಾಗುತ್ತೆ, ಅದು ಯಾವುದಕ್ಕೆ ಲೀಡ್ ಆಗುತ್ತೆ? ಕರೆಕ್ಟ್, ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದು ಎರಡು ತರ ಇರ್ಬೋದು. ಒಂದು, ನೀವು ಹೇಳಿದಂಗೆ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಉಪಯೋಗಿಸಿ ಮಾಡುವಂಥದ್ದು. ಕಾಮನ್ ಆಗಿ ನಾನು ನನಗೆ ಕಂಡಿರೋಂಥದ್ದು ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ಹೊಟ್ಟೋಗುತ್ತೆ ಅಂತ. ಅಂದ್ರೆ ಏನಂದ್ರೆ ಅದನ್ನ ಹೇಗೆ ಡೆಸ್ಟ್ರಾಯ್ ಮಾಡ್ಬಿಡೋದು ಒಂದೇ ಸತಿಗೆ, ಅಂತಂದ್ರೆ ಅದು ಸುಟ್ಟೋಗ್ಲಿ, ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡೋದು. ಸೊ ಸುಟ್ಟೋಗ್ಲಿ ಅಂತ. ಸುಟ್ಟೋದ್ರೆ ಅಲ್ಲಿಗೆ ಏನಂತ ಅರ್ಥ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಯ್ತು ಅಂತಾನೆ ಅರ್ಥ. ಚರ್ಮ ಸುಟ್ಟೋದ್ರೆ ಏನಾಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ, ಅದು ಹೀಲ್ ಆಗೋದಿಲ್ಲ ಕರೆಕ್ಟ್ ಆಗಿ. ಇನ್ನು ಅದು ಮುಖದ ಮೇಲೆ ಬೇರೆಲ್ಲೋ ಆದ್ರೆ ಸರಿ, ಇನ್ನೊಬ್ರಿಗೆ ಕಾಣಿಸೋಂಥ ಜಾಗದಲ್ಲಿ ಆದರೆ ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್. ಸೊ ಅದನ್ನೇ ಯಾವುದು ಕಾರಣಕ್ಕೂ ಮಾಡಬಾರ್ದು. ಅಥವಾ ಇನ್ನೂ ಬೇಕಾದಷ್ಟು ಇದ್ದಾವೆ. ಏನು ಅಂತಂದರೆ ಕಡಲೆ ಹಸಿ ಇಟ್ಟು ಅದನ್ನೆಲ್ಲ ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡಿದ್ರೆ ಹೋಗುತ್ತೆ ಅಂತ. ಅರ್ಶಿನ ಹಾಕೋದಾಗ್ಲಿ, ಸೊ ಈ ಥರ ಗಂಧ ಹಾಕೋದಾಗ್ಲಿ, ಸೊ ಈ ಥರ ಸಾಕಷ್ಟು ಪ್ರಾಬ್ಲಮ್ ಕಾಸ್ ಮಾಡೋದೇ ಜಾಸ್ತಿ ಇರ್ತವೆ. ಸೊ ಅದರಿಂದ ದಯವಿಟ್ಟು ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದು ಒಂದು ಟೈಪ್ ಆಫ್ ಸೆಲ್ಫ್ ಟ್ರೀಟ್ಮೆಂಟು. ಸೆಕೆಂಡ್ ಸೆಲ್ಫ್ ಟ್ರೀಟ್ಮೆಂಟ್ ಏನು ಅಂತಂದರೆ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ನನಗೆ ಇದೊಂದು ಪ್ರಾಬ್ಲಮ್ ಇದೆ, ಒಂದು ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳೋದು. ಓವರ್ ದ ಕೌಂಟರ್ OTC ಪ್ರಾಡಕ್ಟ್ಸ್ ಯೂಸ್ ಮಾಡೋದು. OTC ಪ್ರಾಡಕ್ಟ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ಪ್ರಾಡಕ್ಟ್ಸ್. ಡೆಫಿನೆಟ್ಲಿ ಯೂಸ್ ಮಾಡಬಾರ್ದು. ಅದರಲ್ಲಿ ಸಾಕಷ್ಟು ಪ್ರಾಬ್ಲಮ್ ಕಾಸ್ ಮಾಡುವಂಥ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಬರೀ ಸ್ಕಿನ್ ಒಂದರೆ ಅಲ್ಲ, ಈವನ್ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಕಾಸ್ ಮಾಡೋ ಅಂಥ ಕಂಟೆಂಟ್ಸ್ ಕೂಡ ಇರ್ತವೆ. ಏನಾಗುತ್ತೆ, ಅವ್ರು ತಗೊಂಡ್ರೆ ಎಷ್ಟು ದಿನ ಹಚ್ಚಬೇಕು, ಎಷ್ಟು ಹಚ್ಚಬೇಕು, ಎಷ್ಟೊತ್ತು ಹಚ್ಚಬೇಕು, ಎಷ್ಟು ಪ್ರಮಾಣದಲ್ಲಿ ಹಚ್ಚಬೇಕು, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಯಾರು ಹೇಳ್ತಾರೆ? ಅವ್ರು ಕೊಡೋದೊಂದು ಇಂಪಾರ್ಟೆಂಟು. ಅದನ್ನೇ ವಾಪಸ್ ಹೋಗಿ ಕೊಟ್ಟರೆ ಹಿಂಗೆಲ್ಲ ಆಯಿತು ಅಂತ ವಾಪಸ್ ಹೋಗಿ ಕೊಟ್ಟರೆ ನೀವು ಡಾಕ್ಟರ್ ಹತ್ರ ಹೋಗಿ ಅಂತಾರೆ ಅಷ್ಟೇ. ಸೊ ಅಷ್ಟರಲ್ಲಿ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಅದರಿಂದ ಬೆಟರ್ ನೀವು ಅದನ್ನು ಮಾಡಬಾರ್ದು, ಫಸ್ಟ್ ಅದನ್ನು ಮಾಡಬಾರ್ದು. ಒಂದು 100-200 ರುಪೀಸ್ ಹೋಗಿ ಕೊಟ್ಟರೂ ಕೂಡ ಡಾಕ್ಟ್ರಿಗೆ ಪರವಾಗಿಲ್ಲ, ನೀವು ಸೇಫ್ ಆಗಿರಬೇಕು, ಸೇಫ್ಲಿ ಟ್ರೀಟ್ಮೆಂಟ್ ಇರಬೇಕು, ಯಾವುದೇ ಶಾರ್ಟ್ಕಟ್ಟಿಗೆ ಹೋಗಬಾರ್ದು. ಶಾರ್ಟ್ಕಟ್ ವಿಲ್ ಆಲ್ವೇಸ್ ಲೀಡ್ ಟು ಪ್ರಾಬ್ಲಮ್ಸ್. ಸೊ ಅದರಿಂದ ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದನ್ನ ನಿಲ್ಲಿಸಬೇಕು. ಈ ಸೆಲ್ಫ್ ಮೆಡಿಕೇಶನ್ದ ಒಂದು ಕಾಮನ್ ಆಗಿ ಮಾಡುವಂಥದ್ದು ಈ ಯೂಶಲಿ ಫೇರ್ನೆಸ್ ಕ್ರೀಮ್ಗಳು, ಡರ್ಮಿಫೈ, ಪ್ಯಾಂಡಮ್ ಅಂತ ಸಾಕಷ್ಟು ಸಿಗ್ತವೆ. ಅದರಲ್ಲಿ ಸ್ಟಿರಾಯ್ಡ್ ಕಂಟೆಂಟ್ಸ್ ಇರೋವಂಥ ಕ್ರೀಮ್ಗಳಿರ್ತವೆ, ಟ್ರೆಟಿನಾಯ್ನ್ ಇರುತ್ತೆ, ಹೈಡ್ರೋಕ್ವಿನಾನ್ ಇರುತ್ತೆ. ಈ 3-4 ಕಂಟೆಂಟ್ಗಳ ಜೊತೆಗೆ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಕಾಂಪೋನೆಂಟ್ಸ್ ಇರ್ಬೋದು. ಸೊ ಮಿಕ್ಸ್ ಅಂತಂದರೆ ಅಲ್ಲಿಗೆ ಅದರಲ್ಲೇ ಗೊತ್ತಾಗಬೇಕು ಅಂತಾರೆ. ಅಡ್ಡೇಟ್ ಮೇಲೆ ಗೊತ್ತಿಲ್ಲ, ಅದ್ರ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾವುದಕ್ಕೊಂದಕ್ಕಾಗಲಿ, ಯಾವುದಲ್ಲ ಒಂದಲ್ಲ ಆಗುತ್ತೆ, ಒಟ್ಟಿನಲ್ಲಿ ಯಾವುದಕ್ಕೊಂದಕ್ಕಾಗಂಗೆ ಇರುತ್ತೆ ಆ ಥರ ಕ್ರೀಮ್ಸ್ಗಳವೆಲ್ಲ. ಸೊ ದೇರ್ ಇಸ್ ನೋ ಸೈನ್ಸ್ ಇನ್ ಇಟ್. ಸೊ ಅದನ್ನು ಹಚ್ಚಿದಾಗ ಏನಾಗುತ್ತೆ, ಹಚ್ತಾ ಇನಿಷಿಯಲಿ ಫಸ್ಟ್ ಫ್ಯೂ ಡೇಸಲ್ಲಿ ಸ್ವಲ್ಪ ಚೆನ್ನಾಗಾಗ್ಬೋದು. ನೆಕ್ಸ್ಟು ಆಗ್ತಾ ಸ್ಕಿನ್ ಡ್ಯಾಮೇಜ್ ಆಗ್ತಾ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗುತ್ತೆ. ದ್ಯಾಟ್ ವಿ ಕಾಲ್ ಸ್ಟಿರಾಯ್ಡ್ ಇಂಡ್ಯೂಸ್ಡ್ ಫೇಸೀಸ್ ಅಂತ. ಓಕೆ, ಸೊ ಸ್ಟಿರಾಯ್ಡ್ ಡ್ಯಾಮೇಜ್ಡ್ ಫೇಸ್ ಅಂತ. ಸೊ ಈ ಸ್ಟಿರಾಯ್ಡ್ ಡ್ಯಾಮೇಜ್ ಫೇಸು ಭಾಳ ಕಷ್ಟ. ಈ ಸ್ಟಿರಾಯ್ಡ್ ಡ್ಯಾಮೇಜ್ಡ್ ಫೇಸಿಂದ ಬರೀ ಮುಖದಲ್ಲಿ ಕಲೆಗಳು ಜಾಸ್ತಿ ಆಗೋದು ಒಂದೇ ಅಲ್ಲ, ಮೀಸೆ ಬರೋದು, ಗಂಡಸರ ಥರ ಮೀಸೆ ಬರೋದು ಹೆಂಗಸರಿಗೆ, ಮೊಡವೆಗಳು ಜಾಸ್ತಿ ಆಗೋದು, ಇದೆಲ್ಲ ಪ್ರಾಬ್ಲಮ್ ಶುರುವಾಗ್ತಾ ಹೋಗುತ್ತೆ. ಸೊ ಅದರಿಂದ ಮತ್ತೆ ಕೆಂಪಾಗೋದು, ತುಂಬ ಈಚೆ ಹೋಗ್ತಿದ್ದಂಗೆ ಬಿಸಿಲು ಕೆಂಪಾಗೋಯ್ತು ಅಂತಾರೆ. ಸೊ ದಟ್ ಶುಡ್ ನಾಟ್ ಬಿ ದ ಥಿಂಗ್. ಸೊ ನೀವು ಡಾಕ್ಟರ್ ಹತ್ರ ಬಂದು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಯಾವುದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ಡ್ಯೂರೇಷನ್ ಕೊಡಬೇಕು ಅಂತ ಡಾಕ್ಟರ್ಗೆ ಗೊತ್ತು. ಸೊ ನೀವು ಬಂದು ಸ್ಕಿನ್ ಸ್ಪೆಷಲಿಸ್ಟ್ನ ತೋರಿಸಿದ್ರೆ ದೆನ್ ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್. ಸೊ ಮನೆಯಿಂದ ಮಾಡುವಂತಹ ಈ ರೀತಿಯಾದಂಥ ಪ್ರಯೋಗಗಳಿಗೆ ಯಾವುದು ಉಪಯೋಗ ಇರೋದಿಲ್ಲ, ಅದಕ್ಕಿಂತ ಪ್ರಾಬ್ಲಮ್ಸೇ ಜಾಸ್ತಿ. ಹಾಗಿದ್ರೆ ಚಿಕಿತ್ಸಾ ವಿಧಾನದ ಕಡೆ ಬರೋದಾದ್ರೆ, ಯಾಕಂದ್ರೆ ಎಲ್ಲದರಲ್ಲೂ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹೌದು. ಸೊ ಈ ಬಂಗ್ಗೆ ಬರೋದಾದ್ರೆ ಚಿಕಿತ್ಸಾ ವಿಧಾನಗಳು ಹೇಗಿದೆ ಇದಕ್ಕೆ? ಕರೆಕ್ಟ್. ಓಕೆ, ಸೊ ಇದ್ರ ಜೊತೆಗೆ ನಾವು ಇನ್ಕ್ಲೂಡ್ ಮಾಡಿಬಿಡೋಣ. ಫಾರ್ ಎಕ್ಸಾಂಪಲ್, ಈಗ ಬಂಗು ಬಂದರೆ ಈಗ ಹೋಗುತ್ತಾ ಇಲ್ವೋ, ದಟ್ ಡೌಟ್ ವಿಲ್ ಬಿ ದೇರ್. ದಟ್ ಡೌಟ್ ವಿಲ್ ಬಿ ದೇರ್. ಸಿ, ಈ ನಾನು ಹೇಳ್ದಂಗೆ ಬಂಗ್ ಅನ್ನೋದು ಕಾಂಪ್ಲೆಕ್ಸ್ ಪ್ರಾಸೆಸ್. ಅಲ್ಲಿಗೆ ಬರೀ ಒಂದು ಟ್ರೀಟ್ಮೆಂಟ್ ಸಾಲದು. ಯೂಶಲಿ ಕಾಂಪ್ಲೆಕ್ಸ್ ಪೆಥೋಜೆನಿಸಿಸ್ ಇದ್ರೆ ಟ್ರೀಟ್ಮೆಂಟ್ ಆಲ್ಸೋ ವಿಲ್ ಬಿ ಮಲ್ಟಿಪಲ್ ಆರ್ ಕಾಂಪ್ಲೆಕ್ಸ್. ಯಾವುದೋ ಒಂದು ಕ್ರೀಮಿಂದ ಹೋಗುವಂಥದ್ದಲ್ಲ. ಪ್ರೊಟೆಕ್ಷನ್ನು ಬೇಕು, ಪ್ರಿವೆನ್ಷನ್ನು ಬೇಕು, ಇರೋದು ಬಂದಿರೋದನ್ನ ಟ್ರೀಟ್ಮೆಂಟು ತಗೋಬೇಕು. ಸೊ ಈ ಥರ ಇರುತ್ತೆ. ಪ್ರಿವೆನ್ಷನ್ ಅಂದ್ರೇನು, ನಾನು ಹೇಳ್ದಂಗೆ ಫಸ್ಟ್ ಥಿಂಗ್ ಸನ್,
ಸೂರ್ಯ ಇರ್ತಾನೆ, ಅದನ್ನು ಅವನಿಂದ ಪ್ರಿವೆಂಟ್ ಮಾಡ್ಕೋಬೇಕು ನಾವು. ಸೂರ್ಯನ ಕಿರಣ ನಮ್ಮ ಮುಖದ ಮೇಲೆ ಬರೋದನ್ನ ಪ್ರಿವೆಂಟ್ ಮಾಡಬೇಕು. ಓಕೆ. ಸೊ ಸನ್ ಪ್ರೊಟೆಕ್ಷನ್ ಯೂಶಲಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸನ್ ಪ್ರೊಟೆಕ್ಷನಲ್ಲಿ ನಾವು ಯೂಶಲಿ ಕೆಲವು ಕ್ರೀಮ್ಸ್ ಇರ್ತವೆ. ಸೊ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇರೋವಂಥ ಕ್ರೀಮ್ಸ್ ಇರ್ತವೆ. ಈ ಇಂಗ್ರೀಡಿಯೆಂಟ್ಸ್ ಇರೋವಂಥ ಕ್ರೀಮ್ಸು ವಿಸಿಬಲ್ ಲೈಟ್, UVA, UVB, IL, ಸೊ ಇನ್ಫ್ರಾರೆಡ್, ಈ ಎಲ್ಲ ಕಾಂಪೊನೆಂಟ್ಸು ಇರೋ ಅಂಥ ಸನ್ಸ್ಕ್ರೀನ್ನ ನೋಡಿ ತಗೊಂಡ್ರೆ ಒಳ್ಳೆಯದು. ಓಕೆ. ಸೊ ಯೂಶಲಿ 30ಕ್ಕಿಂತ ಜಾಸ್ತಿ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇರೋವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿದರೆ ಒಳ್ಳೆಯದು. ಓಕೆ. ಸೊ 10 ಗಂಟೆಯಿಂದ 4 ಗಂಟೆ ಮಧ್ಯೆ ಈ ಒಂದು ಸನ್ಸ್ಕ್ರೀನ್ ಅನ್ನೋದನ್ನ ಅಥವಾ ಸನ್ ಪ್ರೊಟೆಕ್ಷನ್ ಅನ್ನೋದನ್ನ ಯೂಸ್ ಮಾಡಬೇಕು ಯಾರೇ ಆದ್ರೂ. ಈಗ ನನಗೆ ಬಂದ್ಬಿಟ್ಟಿದೆ ನಾನು ಬೇಡ ಹಾಕ್ಕೊಳ್ಳೋದು ಹಂಗೆಲ್ಲ, ಇನ್ನೂ ಮುಂದೆ ಹೋಗ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಅಟ್ಲೀಸ್ಟ್ ಮುಂದೆ ಈಗ ಆಗಿರೋದನ್ನ ಪ್ರಿವೆಂಟ್ ಮಾಡ್ಕೋಬೇಕಂತಂದ್ರೆ ನೀವು ಡೆಫಿನೆಟ್ಲಿ ಅದನ್ನ ಯೂಸ್ ಮಾಡಬೇಕು. ಅದು ಒನ್ ಥಿಂಗ್, ಅದು ನೀವು ಮಾಡ್ಕೋಬೋದಂಥದ್ದು ಅಥವಾ ನಾವು ಅದನ್ನ ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಓಕೆ. ಸೊ ಅದನ್ನು ಕೂಡ ನೀವು ಒಪಿನಿಯನ್ ತಗೋಬೇಕು. ಓಕೆ. ಸೊ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಕೆಲವು ಸನ್ ಪ್ರೊಟೆಕ್ಷನ್ ಕ್ರೀಮ್ಗಳಿರ್ತವೆ, ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ. ಸೊ ಅದಲ್ಲದೆ ನೆಕ್ಸ್ಟು ಬರುವಂಥದ್ದು ಬ್ಲೀಚಿಂಗ್ ಏಜೆಂಟ್ಸ್ ಅಂತಂದರೆ ಪಿಗ್ಮೆಂಟ್ನ ಕಡಿಮೆ ಮಾಡುವಂಥದ್ದು. ಎಸ್. ಸೊ ದಟ್ ಈಸ್ ಸೆಕೆಂಡ್ ಥಿಂಗ್. ಅದು ಬಿಟ್ಟರೆ ಎಕ್ಸ್ಫೋಲಿಯೆಂಟ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಪ್ರೊಸೀಜರಲ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಇದಿಷ್ಟು ಅಡಿಷ್ನಲ್ ಬ್ರಾಡ್ ಹೆಡ್ಡಿಂಗ್ಸ್. ಎಸ್. ಸೊ ಒಂದು ಸನ್ ಪ್ರೊಟೆಕ್ಷನ್ನು, ಎರಡನೇದು ಕಲರ್ ಕಡಿಮೆ ಮಾಡುವಂಥದ್ದು, ಮೂರನೇದು ಈ ಒಂದು ಚೇಂಜಸ್ ಆಗ್ತದಲ್ಲ ಏಜಿಂಗ್ ಚೇಂಜಸ್ಸು ಅದನ್ನು ಕಡಿಮೆ ಮಾಡೋಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಟಾಪಿಕಲ್ ಆಗಿರ್ಬೋದು ಅಥವಾ ಓರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಕೆಲವು ಆ್ಯಂಟಿ ಏಜಿಂಗ್ ಪ್ರೊಸೀಜರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಲೇಸರ್ಸ್ ಆಲ್ಸೋ ದಟ್ ಇಸ್ ಒನ್ ಆಫ್ ದ ಥಿಂಗ್. ಸೊ ಈ ಪ್ರೊಸೀಜರಲ್ಲಿ ಸುಮಾರು ಬರ್ತವೆ. ಪ್ರೊಸೀಜರಲ್ಲಿ ಯೂಶಲಿ ಪೀಲ್ಸ್ ಅಂತ ಮಾಡ್ತೀವಿ, ಓಕೆ, ಅಥವಾ ಲೇಸರ್ ಅಂತ ಮಾಡ್ತೀವಿ, ಮೈಕ್ರೋಡರ್ಮಾಬ್ರೇಷನ್ ಅಂತ ಮಾಡ್ಬೋದು. ಸೊ ಈ ಥರ ಸಾಕಷ್ಟು ಟ್ರೀಟ್ಮೆಂಟುಗಳು ಕೂಡ ಇರ್ತವೆ. ಸೊ ಇದು ಬ್ರಾಡ್ ಹೆಡ್ಡಿಂಗ್ ಅಂಡರ್ ಟ್ರೀಟ್ಮೆಂಟು. ಸೊ ಯಾರಿಗೆ ಏನು ಇಂಪಾರ್ಟೆಂಟ್, ಮುಂಚೆ ಒಂದೇ ಒಂದು ಕ್ರೀಮ್ ಇತ್ತು, ಹೈಡ್ರೋಕ್ವಿನಾನ್ ಅನ್ನೋದಿತ್ತು, ಅದೊಂದನ್ನೇ ಯೂಸ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಈಗ ಕೆಲವು ಕಾಂಬಿನೇಷನ್ ಕ್ರೀಮ್ಗಳು ಬರ್ತಾ ಇದೆ. ಆ ಕಾಂಬಿನೇಷನ್ದು ಒಂದೊಂದು ಕೆಲಸ ಇದೆ. ಸೊ ಅದ್ರ ಕೆಲಸ ತಾನು ಮಾಡ್ಕೊಂಡು ಹೋಗುತ್ತೆ ಯೂಸ್ ಮಾಡಲಿಕ್ಕೆ ಶುರು ಮಾಡಿದಾಗ. ಸೊ ಎಷ್ಟು ಹಚ್ಚಬೇಕು ಅವೆಲ್ಲ ನಾವು ಬಂದಾಗ, ಎಷ್ಟು ತಿಂಗಳು ಹಚ್ಚಬೇಕು, ಹೇಗೆ ಹಚ್ಕೋಬೇಕು, ಅದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಕಾಲರ್ ಇದ್ರೆ ಮಾತನಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ನಿಮ್ಮ ಹೆಸರು? ತೌಫೀಕ್ ಅಹಮದ್ ಅಂತ. ಓಕೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಹಾಸನದಿಂದ. ಹಾಸನಿಂದ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ, ಹೇಳಿ ಸರ್. ನಮಸ್ತೆ. ಫಸ್ಟು ನಾನು ಎಕ್ಸೆಲ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಎಕ್ಸೆಲ್ ಟಿವಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಸ್ಥೆಗೆ, ನಿಮ್ಮ ಬಾಸ್ಗೆ ಎಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದೊಂದಲ್ಲೇ ಒಳ್ಳೆ ಡಾಕ್ಟರ್ ಕರೆದಿದ್ದೀರಾ, ಡಾಕ್ಟರ್ ಶ್ರೇಯಸ್ ಅವರು. ಈಗಲೇ ನೋಡಿ ತಾನು ನಮ್ಗೆ ಪರ್ಸನಲ್ ಏನೋ ಪ್ರಾಬ್ಲಮ್ ಸರ್. ಹೇಳಿ ಸರ್. ಸರ್ ಕೇಳಿಸ್ತಾ ಇದೆ, ಹೇಳಿ. ಏನಪ್ಪಾ ಅಂದ್ರೆ ಇದು ಏನೋ ಈಗ ಕಾರಲ್ಲಿ ಬೆಂಗಳೂರಿಗೆ ಹೋದ್ರೆ, ಮೈಸೂರಿಗೆ ಬಂದ್ರೆ ಹಿಪ್ಸ್ ಮೇಲೆ ಒಂಥರ ಫಂಗಸ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿ ಸರ್? ಯಾವ್ದ್ರ ಮೇಲೆ? ಹಿಪ್ಸ್ ಓನ್ಲಿ ಫಾರ್ ಹಿಪ್ ರೀಜನ್ ಅಲ್ಲಿ ಫಂಗಸ್ ಇನ್ಫೆಕ್ಷನ್ ತರ ಫಾರ್ಮೇಶನ್ ಆಗ್ತಾ ಇದೆ ಅಂತ ನೀವು ಅನ್ಕೋತೀರಾ? ಹಿಪ್ಪಿಂಗ್ ಆಗುತ್ತೆ ಅಷ್ಟೇ. ಹಾ ಓಕೆ ಸರ್. ಸರ್ ನೀವು ಅಂತಂದ್ರೆ ಟ್ರಾವೆಲಿಂಗ್ ಜಾಸ್ತಿನಾ ನಿಮ್ದು? ಟ್ರಾವೆಲಿಂಗ್ ಮಾಮೂಲಿ ಸರ್, ಮಾಮೂಲಿ. ಓಕೆ, ಅಂದ್ರೆ ತುಂಬಾ ಸ್ವೆಟ್ ಆಗ್ತೀರಾ? ಸ್ವೆಟ್ ಆಗಲ್ಲ. ಏನು, ಯಾವಾಗಿಂದ ಎಷ್ಟು ತಿಂಗಳಿಂದ ಇದೆ ಸರ್? ಸರ್ ಈಗ ಒಂದು ಮಂತ್ ಅಂತ ತಿಳ್ಕೊಳ್ಳಿ. ಅಷ್ಟೇನಾ? ನೀವು ಇದೇ ಫಸ್ಟ್ ಟೈಮ್ ಬಂದಿರೋದು ಅಥವಾ ಮುಂಚೆನೂ ಬಂದಿತ್ತಾ? ಮುಂಚೆ ಒಂದ್ಸಲಿ ಬಂದಿತ್ತು. ಮುಂಚೆ ಬಂದಾಗ ಏನ್ ಮಾಡಿದ್ರಿ ಸರ್? ನಾನು ಡಾಕ್ಟರ್ ಹತ್ರ ಹೋಗಿ ಒಂದು ಕ್ರೀಮ್ ತಗೊಂಡಿದ್ದೆ, ಅದು ಹೋಗಿತ್ತು, ಟ್ಯಾಬ್ಲೆಟ್ ಕೊಟ್ಟಿದ್ದೆ. ಓಕೆ ಸರ್, ಅದು ಫುಲ್ ಕ್ಯೂರ್ ಆಗಿತ್ತಾ ಫಸ್ಟ್ ಟೈಮು? ಆಗಿಲ್ಲ ಸರ್, ಆಗಿಲ್ಲ. ನನಗೆ ಪ್ರಿಸ್ಕ್ರಿಪ್ಷನ್ ಅದೆಲ್ಲ ಇಟ್ಟಿರಲಿಲ್ಲ ನಾನು, ಹೋಯ್ತಲ್ಲ ಅಂತ. ಓಕೆ ಸರ್. ಯೂಶಲಿ ಏನಾಗುತ್ತೆ, ರಿಪೀಟೆಡ್ಲಿ ಬರೋಂಥ ಚಾನ್ಸಸ್ ಇರುತ್ತೆ, ಯಾರಿಗೆ ಅದು ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತಿದ್ದೀನಿ, ನಾನು ಗಂಟೆಗಟ್ಟಲೆ ಇಲ್ಲೇ ಕೂತಿದ್ರೆ ನನಗೆ ಸ್ವೆಟ್ಟಿಂಗ್ ಆಗಿ ನಾನು ಅಕಸ್ಮಾತಾಗಿ ನಾನು ಈ ಒಂದು ಡ್ರೆಸ್ನ ಚೇಂಜ್ ಮಾಡಲಿಲ್ಲ, ನೆಕ್ಸ್ಟ್ ದಿವಸ ಇದನ್ನೇ ಹಾಕ್ಕೊಂಡಿದ್ದೀನಿ, ಸರಿಯಾಗಿ ನಾನು ಹೋದ ತಕ್ಷಣ ವಾಶ್ ಮಾಡಲಿಲ್ಲ ಅಂತಂದರೆ ನನಗೂ ಕೂಡ ನೀವು ಹಿಪ್ಸಲ್ಲಿ ನಿಮಗೆ ಹೇಗೆ ಫಾರ್ಮ್ ಆಗ್ತಾಯಿದೆ ಹಾಗೆ ನನಗೂ ಬರುತ್ತೆ. ಸೊ ಯಾರಿಗೆ ಬೇಕಾದರೂ ಬರ್ಬೋದು, ನಾನು ಟೈಟಾಗಿ ಜೀನ್ಸ್ ಹಾಕೊಂಡು ಕೂತ್ಕೊಂಡಿದ್ರೆ. ಸೊ ಇದರಿಂದೆಲ್ಲ ಬರೋವಂಥ ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ ಅದು ಹೋಗೋವಂಥ ಕಾಯಿಲೆ, ಅದು ಯೂಶಲಿ ಮತ್ತೆ ಬರೋವಂಥದ್ದಲ್ಲ. ಸೊ ಕೆಲವ್ರಿಗೆ ಆ ಒಂದು ಟೆಂಡೆನ್ಸಿ ಇರುತ್ತೆ ರಿಪೀಟೆಡ್ ಆಗಿ ಬರೋ ಅಂಥದ್ದು. ಅದು ಏನಾಗಿರ್ಬೋದು, ಪ್ರಾಬಬ್ಲಿ ನಾವು ಯಾವುದಾದ್ರೂ ಟವೆಲ್ ಶೇರ್ ಮಾಡಿರ್ಬೋದು, ಸೋಪ್ ಶೇರ್ ಮಾಡಿರ್ಬೋದು, ಬಟ್ಟೆ
ಶೇರ್ ಮಾಡಿರ್ಬೋದು, ಇದರಿಂದ ಬಂದಿರ್ಬೋದು, ಅಥವಾ ಇಲ್ಲದೇ ಇದ್ರೂ ಕೂಡ ಬರೋಂಥ ಚಾನ್ಸಸ್ ಇರುತ್ತೆ. ನಮ್ಮ ಮನೇಲಿ ಬೇರೆ ಯಾರಿಗಾದ್ರೂ ಇದು ನಮಗೂ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಪ್ರೀವಿಯಸ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು ಅದು ಹೋಗಿರಲಿಲ್ಲ, ಇನ್ನೂ ಆಳದಲ್ಲಿ ಚರ್ಮದ ಆಳದಲ್ಲಿ ಇನ್ನೂ ಫಂಗಸ್ ಇತ್ತು ಅಂತಂದರೆ ಅದರಿಂದ ಸುಮಾರು ಮಂತ್ಸ್ ಆದಮೇಲೆ ಮತ್ತೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ರಿಲ್ಯಾಪ್ಸ್ ಆ್ಯಂಡ್ ರಿಕ್ಯಾಲ್ಸಿಟ್ರೆಂಟ್ ಟೀನಿಯಾ ಕಾರ್ಪೊರಿಸ್ ಅಂತ. ಸೊ ಇದನ್ನು ಕೂಡ ಟ್ರೀಟ್ ಮಾಡ್ಬೋದು ಸರ್. ನೀವು ಡೆಫಿನೆಟ್ಲಿ ನೀವು ಈಗ ನಿಯರೆಸ್ಟ್ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿ ಬೇಕಾದರೆ ನೀವು ಕನ್ಸಲ್ಟ್ ಮಾಡಿ ಇದಕ್ಕೆ ಕರೆಕ್ಟಾಗಿ ಈಗಲೇ ಟ್ರೀಟ್ಮೆಂಟ್ ತೊಗೊಳ್ಳಿ. ಬಿಕಾಸ್ ಯಾಕೆ ಅಂತಂದರೆ ಇದು ಮತ್ತೆ ಹರಡ್ತಾ ಹೋಗುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ನೀವು ಹೋಗಲಿಕ್ಕೆ ಮುಂಚೆ ಈಗ ಅದು ಎಲ್ಲಿದೆಯೋ ಅಲ್ಲೇ ಅದನ್ನು ಫಿನಿಷ್ ಮಾಡಬೇಕು. ಸೊ ಡೆಫಿನೆಟ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬಟ್ ಏನು ಅಂತಂದರೆ ನೀವೇ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಹೋಗಬೇಡಿ, ನೀವು ಡೆಫಿನೆಟ್ಲಿ ಹೋಗಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ತೋರಿಸ್ಬೇಕು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಹೇಳ್ತಾ ಇರಿ ಸರ್, ಒಂದು ಸನ್ಸ್ಕ್ರೀನ್ ಎಷ್ಟು ಉಪಯೋಗವಾಗುತ್ತೆ ಯಾಕಂದರೆ ಎಲ್ಲರೂ ಇಟ್ಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಒನ್ ಅನ್ನೋ ಥರ ಹೇಳ್ತಾರೆ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಸೊ ಈ ಸನ್ಸ್ಕ್ರೀನ್ ಒಂದು ಭಾಳ ಇಂಪಾರ್ಟೆಂಟ್. ನಮಗೆ ಗೊತ್ತಿರಲಿಲ್ಲ, ಮುಂಚೆ ನನಗೂ ಗೊತ್ತಿರಲಿಲ್ಲ ಸನ್ಸ್ಕ್ರೀನ್ ಅದು ಇಂಪಾರ್ಟೆಂಟ್ ಅಂತ. ನಾನು ಡರ್ಮೆಟಾಲಜಿ ಓದಿದ ಮೇಲೇ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ ಮೇಲೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದ್ದು. ಸೊ ಅದರಿಂದ ಆವಾಗಿಂದ ಇವತ್ತಿನವರೆಗೂ ನಾನು ಒಂದು ದಿನ ಸನ್ಸ್ಕ್ರೀನ್ ಹಾಕದೆ ಬಿಟ್ಟಿಲ್ಲ. ಸೊ ಎವ್ರಿ ಡೇ, ವೆದರ್ ಯು ಆರ್ ಇನ್ಸೈಡ್ ಆರ್ ವೆದರ್ ಯು ಆರ್ ಔಟ್ಸೈಡ್, ಸೊ ಇಟ್ ಈಸ್ ಯುವರ್. ಸೊ ಸುಮಾರು ಜನಕ್ಕೆ ನಾವು ಕೇಳಿದಾಗ ಅದು ಏನು ಅಂತ ಗೊತ್ತಿಲ್ಲ, ಒಂದು ಆಬ್ವಿಯಸ್ಲಿ ನಾಲೆಜ್ ಇಲ್ಲ, ಮತ್ತು ಹೇಳಿದ ಮೇಲೂ ಸುಮಾರು ಜನ ಕಂಪ್ಲೇನ್ಸ್ ಇಲ್ಲ. ಹೇಳಿದ ಮೇಲೂ ಹಾಕೋದು ಕಡಿಮೆ. ಅಯ್ಯೋ ನಂಗೆ ಯಾವಾಗಲೂ ಟೈಮ್ ಇಲ್ಲ, ಮರ್ತೋಗುತ್ತೆ, ನೆನಪಿಲ್ಲ, ಹಾಕೊಳ್ಳೋಣ ಅಂತ. ಬಿಕಾಸ್ ಅದಲ್ಲ. ಈಗ ನೋಡಿ, ನಮ್ಮ ರೂಮಲ್ಲಿ ಸಾಕಷ್ಟು CFL ಲೈಟ್ಸ್ ಇದೆ, ಟಂಗ್ಸ್ಟನ್ ಲೈಟ್ಸ್ ಇದೆ. ಸೊ ಇದೆಲ್ಲ ಲೈಟ್ಸೇ ಸಾಕು ನಮಗೆ ಮುಖನ ಟ್ಯಾನ್ ಮಾಡಲಿಕ್ಕೆ ಅಥವಾ ಮೆಲಾಸ್ಮನ ಇಂಡ್ಯೂಸ್ ಮಾಡಲಿಕ್ಕೆ. ಈಗ ನಿಮ್ಮಲ್ಲಿ ಆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದ್ದರೆ ದಿನ ಕೂತು ಇದರಿಂದನೇ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರಿಸ್ಪ್ರಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫಾರ್ ದಟ್ ಅಟ್ಲೀಸ್ಟ್ ವಿಸಿಬಲ್ ಲೈಟ್, ಮತ್ತು ಅದಲ್ಲದೆ ಮೊಬೈಲ್ ಇದೆ, ಈಗ ಲ್ಯಾಪ್ಟಾಪ್ಸ್ ಇದೆ, ಸೊ TV ಇದೆ. ಸೊ ಇದೆಲ್ಲ ಕೂಡ ಬ್ಲೂ ಲೈಟನ್ನು ಎಮಿಟ್ ಮಾಡ್ತಾ ಇರುತ್ತೆ. ಸೊ ಆ ಲೈಟೇ ಸಾಕು ನಮ್ಮ ಪಿಗ್ಮೆಂಟ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಮೆಲಾಸ್ಮನ ಬರೆಸಲಿಕ್ಕೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ನಾನು ಹೇಳ್ದಂಗೆ ಮೆಲಾಸ್ಮಾ ಬರೀ ಪಿಗ್ಮೆಂಟ್ ಡಿಸಾರ್ಡರ್ ಒಂದೇ ಅಲ್ಲ, ಇದರಲ್ಲಿ ಏಜಿಂಗ್ ಕೂಡ ಆಗುತ್ತೆ, ಸೋಲಾರ್ ಇಲಾಸ್ಟೋಸಿಸ್ ಕೂಡ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ನಾವು ಬೇರೆ ಯಾವುದೇ ಹಾಕದೇ ಇದ್ರು ಅಟ್ಲೀಸ್ಟ್ ಇದನ್ನಾದರೂ ಹಾಕ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಹಲೋ ಹಲೋ ಹೇಳಿ ಸರ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಮತಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಮಂಡ್ಯದಿಂದ. ಓಕೆ, ಡಾಕ್ಟರ್ ಶ್ರೇಯಸ್ ಅವ್ರ ಇದ್ರೆ ಮಾತನಾಡಿ, ನಿಮ್ಮ ಸಮಸ್ಯೆ ಕೊಡ್ತಾರೆ. ಮಮತಾ ಅವರೇ ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ಹೇಳಿ ಸರ್ ನನಗೆ 2 ವರ್ಷದಿಂದ ಹಾಂ. ಕೆನ್ನೆ ಮೇಲೆ ಲೈಟ್ ಆಗಿ ಬಂದಿದೆ. ಬಂಗಿದೆಯಾ? ಹಾ. ಎಷ್ಟು ವರ್ಷದಿಂದ? ಸರ್ 2 ವರ್ಷದಿಂದ ಇದೆ. ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ಸರ್ ಇಲ್ಲ ಸರ್, ಎಲ್ಲೂ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಹೌದಮ್ಮ. ನೋಡಿ, ಲೈಟ್ ಇರುವಾಗಲೇ ನೀವು ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಾ, ಹಾಗೆ ಇದೆಯಾ? ಸರ್ ಹಾಗೆ ಇದೆ, 2 ವರ್ಷದಿಂದನೂ ಹಾಗೆ ಇದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಕಡಿಮೆನೂ ಆಗ್ತಾ ಇಲ್ಲ. ಸೊ ನೀವು ಅದನ್ನ ಕಡಿಮೆ ಮಾಡ್ಕೊಳ್ಳೋಂಥ ಎಲ್ಲ ಚಾನ್ಸಸ್ಸು ಇದೆ. ಅದಕ್ಕೆ ನೀವು ಕರೆಕ್ಟಾಗಿ ಯಾವ ಕ್ರೀಮ್ಸ್ ಹಚ್ಚಬೇಕು ಅಂತ ನಾವು ನಿಮಗೆ ಬಂದಾಗ ಹೇಳ್ತೀವಿ. ನೀವು ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ಅಕಸ್ಮಾತ್ ಈಚೆ ಹೋಗ್ತಾ ಇದ್ದರೆ ಈ ಒಂದು ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಸನ್ ಪ್ರೊಟೆಕ್ಷನ್ ಅಂತ, ಆ ಕ್ರೀಮ್ಗಳೇನಾದ್ರು ಸಿಕ್ಕಿದ್ರೆ ಹಾಕೋಬೋದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅಲ್ಲಿ ತನಕ ಇನ್ನೊಂದು 2 ವಾರ ಇದೆ ಹೋಗ್ಲಿಕ್ಕೆ ಅಂದರೆ ಅಟ್ಲೀಸ್ಟ್ ಕೆಲಮೈನ್ ಲೋಷನ್ ಇರುತ್ತೆ ಕೆಲವು ಮನೇಲಿ. ಕೆಲಮೈನ್ ಲೋಷನ್, that is one of the basic thing that you may apply to give some sort of protection. Okay, but ಎಲ್ಲರ ಫೇಸ್ಗೂ ಸೂಟ್ ಆಗದೆ ಇರ್ಬೋದು. ಸೊ ಇವನ್ ಕೆಲಮೈನ್ ಲೋಷನ್ ಆಲ್ಸೋ ಅಟ್ ಲೀಸ್ಟ್ ಹಾಕೋಬೋದು. ಇಟ್ ವಿಲ್ ನಾಟ್ ಗಿವ್ ಪ್ರೊಟೆಕ್ಷನ್ ಲೈಕ್ ಅ ಸನ್ಸ್ಕ್ರೀನ್. ಬಟ್ ಯಾರಿಗೆ ಅದನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ, ನಾಟ್ ಅಫೋರ್ಡೆಬಲ್, ಅಟ್ಲೀಸ್ಟ್ ಕೆಲಮೈನ್ ಲೋಷನ್ ಈಸಿಯಾಗಿ ಸಿಗುತ್ತೆ. ಸೊ ಅದನ್ನು ಕೂಡ ಹಾಕೋತಾ ಹೋದರೆ ಅಟ್ಲೀಸ್ಟ್ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದನ್ನು ಮಾಡ್ಬೋದು. ಅವರು ಈಚೆ ಹೋಗುವಾಗ ಮುಖಕ್ಕೆ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ದುಪಟ್ಟ ಎಲ್ಲ ಹಾಕೋತಿರ್ತಾರೆಲ್ಲ ವೆರಿ ನೈಸ್ಲಿ, ಸೊ ಅದೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ದೀಸ್ ಆರ್ ಸಮ್ ಜನರಲ್ ಅಡ್ವೈಸಸ್ ಕೂಡ ಅವ್ರು ಈಗಲೇ ಫಾಲೋ ಮಾಡ್ಬೋದು. ಸೊ ನೀವು ಅದನ್ನ ಫಾಲೋ ಮಾಡಿ ಬಂದು ಟ್ರೀಟ್ಮೆಂಟ್ ತಗೋಬೋದಮ್ಮ. ಸರ್ ನಾವು ಹೊರಗಡೆ ಹೋಗೋದೇ ಇಲ್ಲ ಸರ್. ನಾವು ಮನೆಯಿಂದ ಹೊರಗಡೆನೇ ಹೋಗಲ್ಲ. ಅದನ್ನೇ ನಾನು ಹೇಳಿದ್ದು, ಮನೆಯಿಂದ ಹೊರಗಡೆ ಹೋಗದೆ ಇದ್ರು ಬರೀ ಸೂರ್ಯ ಒಂದೇ ಫ್ಯಾಕ್ಟರ್ ಅಲ್ಲ. ನಿಮ್ಮಲ್ಲಿ ಹಾರ್ಮೋನ್ಸ್ ಇದೆ. ಓಕೆ, ಈಸ್ಟ್ರೋಜನ್ ಅಂತ ಹಾರ್ಮೋನ್ ಇದೆ, ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್ ಇದೆ. ಸೊ ನೀವು ದಿನ ವಯಸ್ಸಾಗ್ತಿದ್ದಂಗೆ ನಿಮ್ಮ ಚರ್ಮನೂ ವಯಸ್ಸಾಗ್ತಾ ಹೋಗುತ್ತೆ. ನೀವು ಮನೆಯಲ್ಲಿ ಲೈಟ್ಸ್ಗಳು ಹಾಕಿರ್ತೀರಾ, ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡ್ತೀರಾ, ಅಲ್ಲಿ ಹೀಟ್ ಇದೆ, ಅದೇ ಸಾಕು ಬರಲಿಕ್ಕೆ. ಧನ್ಯವಾದ ಕರೆ ಮಾಡೋದಕ್ಕೆ. ಎಸ್ ಡಾಕ್ಟರ್, ಒಂದು ಅಂತ ಹೇಳಿದ್ವಿ ಸನ್ಸ್ಕ್ರೀನ್ ಈ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಇದು ಕಂಡೇ ಬರುತ್ತೆ ಅಂತ. ಹಾಗಿದ್ರೆ ಇಟ್ಸ್ ಮ್ಯಾಂಡೇಟರಿನ ಇದು ಅಂದ್ರೆ ಬಂದೇ ಬರುತ್ತಾ? ಯೂಶಲಿ ನಮ್ಮ ಡರ್ಮಿಸ್ ಅಲ್ಲಿ ಈಸ್ಟ್ರೋಜನ್ ರಿಸೆಪ್ಟರ್ ಅಂತ ಇರುತ್ತೆ, ಎಪಿಡರ್ಮಿಸ್ ಅಲ್ಲಿ ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ವೆರಿ ಇಂಪಾರ್ಟೆಂಟ್ ನೋಟೋರಿಯಸ್ ಹಾರ್ಮೋನ್ಸ್ ಟು ಕಾಸ್. ಸೊ ಯೂಶಲಿ ಯಾರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಎಲ್ಲರಿಗೂ ಬರ್ಬೇಕಂತೇನಿಲ್ಲ. ಬಟ್ ಬಂದರೆ ಆ ಟೈಮಲ್ಲಿ ಬಂದರೆ
ಮತ್ತೆ ಎಲ್ಲ ಚೇಂಜಸ್ ಎಲ್ಲ ಆದಮೇಲೆ ಡೆಲಿವರಿ ಆದಮೇಲೆ ಒಂದು ವರ್ಷ 2 ವರ್ಷದಲ್ಲಿ ತಾನಾಗ್ತಾನೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಯಾವ ಮೆಲಾಸ್ಮಾ ತಾನಾಗ್ತಾನೆ ಹೋಗುತ್ತೆ? ಒಂದು ಪ್ರೆಗ್ನೆನ್ಸಿಲಿ ಗರ್ಭಿಣಿಯಲ್ಲಿ ಆ ಟೈಮಲ್ಲಿ ಬಂದಿರೋಂಥ ಬಂಗು. ಸೆಕೆಂಡ್ ಒನ್ ಯಾವ್ದಾದ್ರು ಮಾತ್ರೆಗಳು ತಗೋತಾ ಇದ್ದಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಕೆಲವರು ಗಂಡಸರು ಟೆಸ್ಟೋಸ್ಟಿರಾ ಒಂದು ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ಗೆ ಕೂಡ ಹಾರ್ಮೋನಲ್ ಥೆರಪಿ ತಗೋತೀವಿ. ಸೊ ಅದು ತಗೋತಿದ್ದೆ, ಅದನ್ನೆಲ್ಲ ನಿಲ್ಲಿಸಿದ್ರೆ ಆಟೋಮೆಟಿಕಲಿ ಅದು ವಾಪಸ್ ಆಗೋವಂಥ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಕಂಡೀಷನ್ಸ್ಗಳಲ್ಲಿ ತಾನಾಗ್ತಾನೆ ಕಡಿಮೆ ಆಗುವಂಥ ಚಾನ್ಸ್ ಇದೆ. ಆದರೆ ಬೇರೆ ಒಂದು ಕಂಡೀಷನ್ ಇಡಿಯೋಪೆಥಿಕ್ ಇದ್ದಾಗ ಈ ಕಂಡೀಷನ್ಸ್ಗಳಲ್ಲಿ ಅದು ಕಡಿಮೆನೂ ಆಗೋದಿಲ್ಲ, ಕೆಲವರಿಗೆ ಜಾಸ್ತಿನೂ ಆಗೋದಿಲ್ಲ, ಹಾಗೆ ಇದ್ದೋಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟು ತಗೋಬೇಕಾಗುತ್ತೆ. ಓಕೆ, ಇನ್ನು ಈ ಬಂಗು ಅಂತ ಬಂದಾಗ ಎಲ್ಲರಲ್ಲೂ ಒಂದೇ ತರದಂತ ಇರೋದಿಲ್ಲ, ಎಲ್ಲರಲ್ಲೂ ಒಂದಷ್ಟು ಚೇಂಜಸ್ ಇರುತ್ತೆ. ಹಾಗಾದ್ರೆ ಟ್ರೀಟ್ಮೆಂಟ್ ಅಲ್ಲೂ ವೇರಿಯೇಷನ್ಸ್ ಇರುತ್ತೆ, ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್? ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ. ನಾವು ಯೂಶಲಿ ಕೆಲವ್ರಿಗೆ ಕ್ರೀಮ್ಸ್ ಕೊಡಿ. ಸೊ ಈ ಬಂಗು ಅನ್ನೋದು ಹೇಗೆ ಅಂತಂದರೆ ಕೇಳ್ಬೋದು, ಫುಲ್ ಹೋಗುತ್ತಾ ಅಂತಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಲೈಟ್ ಆಗ್ತಾ ಹೋಗುತ್ತೆ. ಜಡದಿಂದ ಅದನ್ನ ಬುಡದಿಂದ ತೆಗೆದುಹಾಕೋದು ಸ್ವಲ್ಪ ಕಷ್ಟ. ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ವೆರಿ ಚಾಲೆಂಜಿಂಗ್ ಪಿಗ್ಮೆಂಟರಿ ಡಿಸಾರ್ಡರ್ ಟು ಟ್ರೀಟ್. ಬೇರೆ ಎಲ್ಲನೂ ಈಸಿ, ಪ್ರಾಬಬ್ಲಿ ಬೇರೆ ಇನ್ನೂ ಇದಕ್ಕಿಂತ ವರ್ಸ್ಟ್ ಕಾಯಿಲೆಗಳು ಟ್ರೀಟ್ಮೆಂಟ್ ಇದಾವೇನೋ, ಆದರೆ ಇದಕ್ಕೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾವು ಯಾವಾಗಲೂ ವಿ ಶುಡ್ ಆಲ್ವೇಸ್ ಫೋಕಸ್ ಆನ್ ಪ್ರಿವೆನ್ಷನ್ ಫಸ್ಟ್. ಸೊ ದೆನ್ ವಿ ಕ್ಯಾನ್ ಟೇಕ್ ದಿ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ತಗೊಂಡಾಗ ಸುಮಾರು ಜನಕ್ಕೆ ಹೋಗಿರೋರು ಇದ್ದಾರೆ, ಫುಲ್ ಕಂಪ್ಲೀಟ್ ಕ್ಯೂರ್ ಆಗಿರೋರು ಇದ್ದಾರೆ. ಕ್ಯೂರ್ ಆಯಿತು ಅಂತ ಉಡಾಫೆ ಮಾಡಿದರೆ ಮತ್ತೆ ಬಂದೇ ಬರುತ್ತೆ, 100ಕ್ಕೆ 100 ಬರೋಂಥ ಚಾನ್ಸಸ್ ಇರುತ್ತೆ, ಮತ್ತೆ ಬರೋಂಥ ಚಾನ್ಸ್. ಸೊ ಅದರಿಂದ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ವಿ ಹ್ಯಾವ್ ಟು ಮೊದಲಿಗೆ ಹೇಳೋ ರೀತಿ ನೀವು ಹೇಳಿದ್ರೆ ಒಂದಷ್ಟು ಕ್ರೀಮ್ಗಳು ಅಥವಾ ಒಂದಷ್ಟು ಮೆಡಿಸಿನ್ ಫಸ್ಟು ಕರೆಕ್ಟ್. ಸೊ ಮೆಡಿಸಿನ್ಸ್ ತಗೋಬೇಕು. ಸೊ ಮೆಡಿಸಿನ್ ನಾವು ಕ್ರೀಮ್ಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬೇಸಿಕಲಿ. ಕೆಲವಿಗೆ ವಿ ಟಾರ್ಗೆಟ್ ಆನ್ ದಿ ಪರ್ಟಿಕ್ಯುಲರ್ ಕಾಂಪೋನೆಂಟ್. ಫಾರ್ ಎಕ್ಸಾಂಪಲ್ ಟೈರೋಸಿನೇಸ್ ಅಂತಂದರೆ ಅದೊಂದು ಎನ್ಸೈಮು, ಮೆಲನಿನ್ನ ಉತ್ಪತ್ತಿ ಮಾಡುವಂಥ ಎನ್ಸೈಮ್. ಸೊ ಇದನ್ನು ಪ್ರಿವೆಂಟ್ ಮಾಡುವಂಥ ಜೆಲ್ಸ್ಗಳಿದ್ದಾವೆ ಅಥವಾ ಕ್ರೀಮ್ಸ್ ಕಂಟೆಂಟ್ಸ್ಗಳಿದ್ದಾವೆ, 1 2 3 ಹೈಡ್ರೋಕ್ವಿನಾನ್, ಕೋಜಿಕ್ ಆ್ಯಸಿಡ್, ಅಜ್ಲೈಕ್ ಆ್ಯಸಿಡ್, ಆರ್ಬುಟಿನ್. ಸೊ ಆ ಥರ ಕಾಂಪೋನೆಂಟ್ ಇರೋವಂಥ ಕ್ರೀಮ್ಸ್ಗಳನ್ನ ನಾವು ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಯೂಶಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಇರಲಿಕ್ಕಿಲ್ಲ. ಸೊ ಅದೊಂದು ವ್ಯಾಸ್ಕ್ಯುಲಾರಿಟಿ ಬಂದಾಗ ಅಂತಂದರೆ ಅದರಲ್ಲಿ ಇರೋಂಥ ರಕ್ತನಾಳಗಳಿಗೆ ನಾವು ಎಫೆಕ್ಟ್ ಬೀರಬೇಕು ಅಂತ ಟ್ರೀಟ್ಮೆಂಟ್ ಕೊಡಬೇಕಂತಂದರೆ ಯೂಶಲಿ ಟ್ರೆನೆಕ್ಸಮಿಕ್ ಆ್ಯಸಿಡ್ ಅಂತ ಒಂದು ಕಂಟೆಂಟ್ ಇದೆ, ಅದನ್ನು ಕೊಡ್ತಾ ಹೋಗ್ತೀವಿ. ಅಥವಾ ಕೆಲವು ಸತಿ ಇನ್ನೂ ಹೊಸದಿದೆ, ಕೆಲವು ಸತಿ ಮೆಟ್ಫಾರ್ಮಿನ್ ಶುಗರ್ಗೆ ಟ್ರೀಟ್ಮೆಂಟ್ಗೆ ಕೊಡುವಂಥ ಕೆಲವು ಮೆಡಿಸಿನ್ಸ್ನೂ ಕೂಡ ನಾವು ಇಲ್ಲಿಗೆ ಯೂಸ್ ಮಾಡ್ಬೋದಾಗಿದೆ. ಆ್ಯಂಟಾಕ್ಸಿಡೆಂಟ್ ಅಂದರೆ ನಮ್ಮ ಚರ್ಮ ಇರುವಂಥ ಫ್ರೀ ರ್ಯಾಡಿಕಲ್ ಸ್ಕ್ಯಾವೆಂಜಿಂಗ್ನ ಕಡಿಮೆ ಮಾಡಲಿಕ್ಕೆ ಆಗುವಂಥ ಕೆಲವು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್, ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಬರೀ ಕೆಮಿಕಲ್ಸ್ ಸರ್ ಯಾವುದು ಆರ್ಗ್ಯಾನಿಕ್ ಇಲ್ವಾ ಅಂತಂದರೆ ಅದು ಇದೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ, ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಇದೆ, ಕಾಫಿ ಬೆರಿ ಎಕ್ಸ್ಟ್ರಾಕ್ಟ್ ಇದೆ, ಪಾಲಿಪೋಡಿಯಂ ಲುಕೋಟ್ರಮಾಸ್ ಅಂತ ಇದೆ. ಸೊ ಈ ಥರ ಸಾಕಷ್ಟು. ಈಗ ಆ್ಯಕ್ಚುಲಿ ನಾವು ವಿ ಆರ್ ಗೋಯಿಂಗ್ ಇನ್ ಟು ಆರ್ಗ್ಯಾನಿಕ್ ಬೇಸ್ಡ್ ಅಥವಾ ಪ್ಲಾಂಟ್ ಬೇಸ್ಡ್ ಟ್ರೀಟ್ಮೆಂಟ್ಸ್. ಓಕೆ, ಸೊ ದಟ್ ವಿಲ್ ಗಿವ್ ಅದಕ್ಕೇನು ಅದರಿಂದ ಅಡ್ವಾಂಟೇಜ್ ಏನು, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು, ಮೇಂಟೈನ್ ಮಾಡ್ಕೋಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ಈಗಿರೋ ಇದರಲ್ಲಿ. ಸೊ ಇದೆಲ್ಲ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಮಧು ಸರ್, ಮೈಸೂರಿಂದ. ಓಕೆ ಮಧು ಅವರೇ, ಕೇಳಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಬಗ್ಗೆ. ಸರ್, ಇದು ಮಾರ್ನಿಂಗ್ ಎದ್ದ ತಕ್ಷಣ ಫೇಸಲ್ಲಿ ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರುತ್ತಲ್ಲ ಸರ್? ಫೇಸಲ್ಲಿ ಆಯಿಲಿ ಸ್ಕಿನ್ ಆಗಿರುತ್ತೆ ಅಂತ. ಓಕೆ, ರೈಟ್ ಸರ್, ರೈಟ್. ನಿಮ್ಮ ಏಜ್ ಸರ್? ಸರ್ ನಮಗೆ 31. ಓಕೆ, ಮುಂಚೆಯಿಂದನೂ ಹೀಗೇನಾ ಅಥವಾ ಈಗ ಮಾತ್ರ ಹೀಗ? ನನಗೆ ಇವಾಗ ರೀಸೆಂಟ್ ಒಂದು 7-8 ಇಯರ್ಸ್ ಇಂದ ಸರ್ ಹತ್ರ. ಓಕೆ, 7-8 ಇಯರ್ಸ್ ಇಂದ. ಓಕೆ, ನೋಡಿ ಆಕ್ಚುಲಿ ಗಂಡಸರಲ್ಲಿ ಪಿಂಪಲ್ಸ್, ನನ್ನ ಹಣೆ ಇದ್ರ ಮೇಲೆ ಡಾರ್ಕ್ ಸರ್ಕಲ್ ತರ ಇದೆ ಸರ್. ಅದು ಏನು ಇದು ಮಾಡಿದ್ರು ಹೋಗ್ತಾನೆ ಇಲ್ಲ. ಓಕೆ ಸರ್, ರೈಟ್ ಸರ್, ಗೊತ್ತಾಯ್ತು. ಈಗ ಬೇಸಿಕಲಿ ಕೆಲವು ಕೇಳಿದ್ರೆ ಅದು ಸನ್ಬರ್ನ್ ಆಗಿದೆ, ಆ ತರ ಆಗಿದೆ. ಮೊದಲೆಲ್ಲ ಕ್ರಿಕೆಟ್ ಇದೆಲ್ಲ ಆಡ್ತಾ ಇದೆ ನಾವು. ಓಕೆ, ಸೊ ಬಿಸಿಲಿಂದ ಆಗಿರ್ಬೇಕಾದ್ರೆ ಫೇಸ್ ಇದೆಲ್ಲ ಕ್ಲಿಯರ್ ಇದೆ. ಕರೆಕ್ಟ್. ಹಣೆ ಇದು ಮಾತ್ರ ಭಾಗ ಮಾತ್ರ ಕಪ್ಪಿದೆಯಲ್ಲ. ಕರೆಕ್ಟ್ ಸರ್. ಎಷ್ಟಿದೆ ತೂಕ, ಎಷ್ಟಿದ್ದೀರಾ ಸರ್ ತಾವು? ಸರ್ 85 ಬರ್ತೀನಿ ಸರ್. ಓಕೆ. ಸೊ ಫಸ್ಟು ಏನು ಅಂತಂದರೆ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ಪ್ರಾಬಬ್ಲಿ ನೀವು ಇನ್ನೂ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ಸೊ ದಟ್ ಈಸ್ ಒನ್ ಥಿಂಗ್. ಯಾತಕ್ಕೆ ನಿಮ್ಮ ಹಣೆ ಭಾಗ ಮಾತ್ರ ಕಪ್ಪಾಗ್ತದೆ, ಅದನ್ನ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತೀವಿ. ಸೊ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಯೂಶಲಿ ನಾವು ಒಬೇಸ್ ಇರೋರಲ್ಲಿ ಅಥವಾ ಓವರ್ ವೆಯ್ಟ್ ಇರೋರಲ್ಲಿ ಈ ಸ್ಕಿನ್ನು ಥಿಕ್ ಆಗ್ತಾ ಹೋಗುತ್ತೆ, ವೆಲ್ವೆಟಿ ಥರ ಇರುತ್ತೆ ಒಂಥರ. ಸೊ ಥಿಕ್ ಆಗ್ತಾ ಹೋದಾಗ ಅದರ ಪಿಗ್ಮೆಂಟೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನ ನಾವು ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್, ಆ ಕಡೆ ಹಣೆ ಮೇಲೆ ಹುಬ್ಬಿನ ಮೇಲೆ ಸಿಮೆಟ್ರಿಕ್ ಆಗಿ ಕಪ್ಪಿರುತ್ತೆ. ಸೊ ಅದನ್ನ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಹೇಳ್ತೀವಿ. ಸೊ ಅದೊಂದು ತೊಂದರೆ ಇದೆ ನಿಮಗೆ. ಅದಲ್ಲದೆ ಆ್ಯಕ್ನೆ ಪ್ರಾಬ್ಲಮ್ ಇದೆ, ಮತ್ತು ಆಯಿಲಿ ಫೇಸ್ ಗಂಡಸರಲ್ಲಿ ಇರುವಂಥ ಕಾಮನ್ ಥಿಂಗ್. ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಗಂಡಸರಲ್ಲಿ ಮುಖದಲ್ಲಿ
ಆಯಿಲಿನೆಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಆ್ಯಂಡ್ ಜಾಸ್ತಿ ಆಯಿಲ್ ಸೆಕ್ರೆಟಿಂಗ್ ಗ್ಲ್ಯಾಂಡ್ಸ್ ಕೂಡ ಇದೆ, ಅದು ದೇವ್ರು ಕೊಟ್ಬಿಟ್ಟಿದ್ದಾನೆ. ಸೊ ಅದನ್ನು ಪರ್ಮನೆಂಟಾಗಿ ಅದನ್ನ ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಡೆಫಿನೆಟ್ಲಿ. ನಾವು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಏನಾಗುತ್ತೆ, ಪ್ರಾಬಬ್ಲಿ ಅವರ ಆಯಿಲಿ ಫೇಸ್ ರಿಡ್ಯೂಸ್ ಆಗಿ ಟುವರ್ಡ್ಸ್ ಅ ಡ್ರೈ ಹೋಗ್ಬೋದು. ಕೆಲವರಿಗೆ ಮಿಕ್ಸ್ಡ್ ಇರುತ್ತೆ ಆಯಿಲಿ ಪ್ಲಸ್ ಡ್ರೈ, ಕೆಲವು ಸತಿ ಆಯಿಲಿ ಇರುತ್ತೆ, ಕೆಲವು ಸತಿ ಡ್ರೈ ಇರುತ್ತೆ. ಸೊ ಈ ಥರ ಈ ಆಯಿಲಿ ಫೇಸ್ನ ಡೆಫಿನೆಟ್ಲಿ ನಾವು ಕೆಲವು ಫೇಸ್ ವಾಶ್ ಕೊಡ್ತೀವಿ, ಕೆಲವು ಕ್ರೀಮ್ಸ್ ಕೊಡ್ತೀವಿ. ನಾವು ಆ್ಯಕ್ನೆ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಅಥವಾ ನಾವು ಕೆಲವು ಲೇಸರ್ಸು ಇದೆ. ಸೊ ದಿಸ್ ಲೇಸರ್ಸ್ ಆಲ್ಸೋ ಕ್ಯಾನ್ ಗಿವ್ ಅ ರೆಡ್ಯೂಸ್ ದಿ ಆಯಿಲಿನೆಸ್ ಆಫ್ ದಿ ಫೇಸ್. ಲೇಸರ್ ಟ್ರೀಟ್ಮೆಂಟ್ ಇಂದ ಏನೋ ಸೈಡ್ ಎಫೆಕ್ಟ್ ಆಗಲ್ಲ? ಏನು ಸೈಡ್ ಎಫೆಕ್ಟ್ ಇಲ್ಲ ಸರ್, ಯಾಕೆಂತಂದರೆ ಆ ಲೇಸರ್ ಇರೋದು ಬರೀ ಚರ್ಮಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ, ಅದಕ್ಕಿಂತ ಆಳಕ್ಕೆ ಹೋಗಲ್ಲ ಅದು. ಓಕೆ, ಅದಿರೋದು ಬರೀ ಚರ್ಮಕ್ಕೆ ಮಾತ್ರ. ನೀವು ಏನೇ ಮಾಡಿದ್ರು ಎಲ್ಲಿಗೆ ಕೊಟ್ಟರು ಅದು ಎಲ್ಲಿ ಕೆಲಸ ಮಾಡೋದಿಲ್ಲ. ಮೂಳೆಗೆ ಹೋಗಿ ಮೂಳೆ ಟ್ರೀಟ್ಮೆಂಟ್ ಕೊಟ್ಟರೆ, ಮೂಳೆ ಒಳಗೆ ಹೋಗಿ ಕೊಟ್ಟರೆ ಅದೇನು ಉಪಯೋಗ ಆಗಲಿಲ್ಲ ಅಲ್ಲಿ. ಸೊ ಚರ್ಮಕ್ಕೆ ಮಾತ್ರ, ಚರ್ಮದಲ್ಲಿ ಇರುವಂಥ ಬಣ್ಣನ ಮಾತ್ರ ಅದು ಟಾರ್ಗೆಟ್ ಮಾಡುವಂಥ ಲೇಸರು. ಸೊ ಅದು ನೀವು ಲೇಸರ್ ತೊಗೊಂಡ್ಮೇಲೆ ಏನೇನು ಟ್ರೀಟ್ಮೆಂಟ್ ತೊಗೋಬೇಕು, ಈಗ ಒಂದು 2-3 ದಿನ ಆದಮೇಲೆ ಏನು ಫಾಲೋ ಮಾಡಬೇಕು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಅದೆಲ್ಲ ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಆರಾಮಾಗಿ ಅದನ್ನೆಲ್ಲ ನೀವು ಈಸಿಯಾಗಿ ಫಾಲೋ ಮಾಡ್ಬೋದು. ಸೊ ನೀವು ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮಗೆ ಬೇಗ ಗುಣ ಆಗೋಂಥ ಚಾನ್ಸಸ್ ಇರುತ್ತೆ. ನೀವು ಕ್ರೀಮ್ಸ್ ಹಚ್ತಾ ಹೋದರೆ ತಿಂಗಳಾನ್ಗಟ್ಟಲೆ ಹಚ್ಚಬೇಕು. ಓಕೆ, ಸೊ ನೀವು ಈ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ತೊಗೊಂಡ್ರೆ ಪ್ರಾಬಬ್ಲಿ ಇನ್ನೂ ಬೇಗ 6 ತಿಂಗಳಲ್ಲಿ 1 ವರ್ಷದಲ್ಲಿ ಆಗುವಂಥದ್ದು ಬೇಗ ಆಗುತ್ತೆ. ಸೊ ಅದನ್ನು ನೀವು ಡೆಫಿನೆಟ್ಲಿ ನೀವು ತೊಗೋಬೋದು. ಪ್ಲಸ್ ವೆಯ್ಟ್ ಲಾಸ್, ಡಯಟ್ ಮಾಡಿ. ಫಸ್ಟು ಡಯಟ್ ನೀವು ಫಾಲೋ ಮಾಡಿದ್ರೆ ಆಟೋಮೆಟಿಕಲಿ, ನೀವು ಕ್ರಿಕೆಟ್ ಎಲ್ಲ ಆಡ್ತಿದ್ರಿ, ಈಗಲೂ ಆ ಥರ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಆಟೋಮೆಟಿಕಲಿ ನೀವು ಇವಾಗ ಆಕ್ಟಿವಿಟಿ ಎಲ್ಲ ಜಸ್ಟ್ ಆಫೀಸ್ ವರ್ಕ್ ಆಗಿದೆ. ಹೌದಾ? ಓಕೆ, ಮನೆಗೆ ಹೋಗ್ತೀನಿ, ಮನೆಯಿಂದ ಆಫೀಸ್ ಬರ್ತೀನಿ, ಬಟ್ ಆಫೀಸಲ್ಲಿ ಇದ್ರು ಕಪ್ಪಾಗ್ತಾ ಇದೀನಿ. ಏನು ಹಾಂ. ಸೊ ನೀವು ಸುಮಾರು ಇದೆ ದಟ್ ವಿ ಕ್ಯಾನ್ ಡಿಸ್ಕಸ್ ವೆನ್ ವಿ ಮೀಟ್. ಓಕೆನಾ? ಥ್ಯಾಂಕ್ ಯು ಮಧು ಅವರೇ, ಕರೆ ಮಾಡೋದಕ್ಕಾಗಿ. ನೀವು ಇವರನ್ನ ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ಬಾನುವಿ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಡಾಕ್ಟರ್ ಶ್ರೇಯಸ್ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಕೂಡ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣವಾದಂಥ ಪರಿಹಾರವನ್ನು ಪಡೆದುಕೊಳ್ಬೋದು. ಎಸ್ ಡಾಕ್ಟರ್, ಒಂದಷ್ಟು ಟ್ಯಾಬ್ಲೆಟ್ಸ್ ಆಯಿತು, ಒಂದಷ್ಟು ಟ್ರೀಟ್ಮೆಂಟ್ ಆದಮೇಲೆ ಲೇಸರ್, ವೆರಿ ಅಪ್ಡೇಟೆಡ್ ವರ್ಷನ್ ಆಫ್ ಟ್ರೀಟ್ಮೆಂಟ್ ಇನ್ ದ ಮೆಡಿಕಲ್ ಫೀಲ್ಡ್ ಅಂತ ಹೇಳ್ಬೋದು. ಅದರಲ್ಲೂ ಎಷ್ಟೋ ಜನ ಇವಾಗ ಅವ್ರು ಹೇಳಿದ್ರು ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ, ಲೇಸರ್ ಇಂದ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತಾ, ಏನು ಮತ್ತೆ ರಿಕವರ್ ಆಗೋದಿಲ್ಲ, ಈ ರೀತಿ ಗೊಂದಲಗಳು ಎಲ್ಲರ ಮೈಂಡಲ್ಲೂ ಬರುತ್ತೆ. ಈ ಲೇಸರ್ ಟ್ರೀಟ್ಮೆಂಟ್ನ ಇಂಪಾರ್ಟೆನ್ಸ್. ಎಸ್. ಸೊ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ ನಾವು ಕ್ರೀಮ್ಸ್ ಹಾಕ್ತಾ ಇದ್ರೆ ಅದು ಒಂದು ಮಟ್ಟಿಗೆ ಮಾತ್ರ ಹೋಗ್ಲಿಕ್ಕೆ ಉಂಟು. ಪ್ರಾಬ್ಲಿ ಎಲ್ಲ ಡೀಪ್ ಆಳಕ್ಕೆ ತನಕ ಅದು ಹೋಗದೇ ಇರ್ಬೋದು, ಬಟ್ ಲೇಸರಿಂದ ನಾವು ಆಳದಲ್ಲಿರುವಂಥ ಕಾಂಪೋನೆಂಟ್ಸ್ನು ಕೂಡ ಟಾರ್ಗೆಟ್ ಮಾಡ್ಬೋದು ನಾವು. ಸೊ ಈಗ ಲೇಸರ್ ಟೋನಿಂಗ್ ಅಂತ ಬಂದಿದೆ. ಲೇಸರ್ ಟೋನಿಂಗ್ ಅನ್ನೋದು ಒಂದು ವೆರಿ ಲೋ ಎನರ್ಜಿ, ವೆರಿ ಲಾರ್ಜ್ ಸ್ಪಾಟ್ ಸೈಜ್ ಯೂಸ್ ಮಾಡಿ ಆ ಪಿಗ್ಮೆಂಟನ್ನು ಟಾರ್ಗೆಟ್ ಮಾಡುವಂಥ ಪ್ರೊಸೀಜರ್ಸ್, ಅದನ್ನ ನಾವು ಲೇಸರ್ ಟೋನಿಂಗ್. ಸೊ ಎಲ್ಲರಿಗೂ ಲೇಸರ್ ಆಗದೆ ಇರ್ಬೋದು, ಅಥವಾ ಎಲ್ಲರಿಗೂ ಲೇಸರ್ ವರ್ಕ್ ಆಗದೆ ಇರ್ಬೋದು. ಸೊ ಯಾವ ಸಮಯದಲ್ಲಿ ಬಂದು ಅವರು ಅದನ್ನ ಮಾಡಿಸ್ಕೊಂಡ್ರೆ ಆ ಸಮಯದಲ್ಲಿ ಅದು ಕೆಲಸ ಮಾಡುತ್ತೆ ಡೆಫಿನೆಟ್ಲಿ. ಸೊ ನಾವು ಲೇಸರ್ ಮಾಡುವಾಗ ಎಲ್ಲರೂ ಲೇಸರ್ ಮಾಡಲಿಕ್ಕಾಗಲ್ಲ, ಅದರದ್ದು ನಾಲೆಜ್ ಇರಬೇಕು. ಸೊ ಅವರ ಸ್ಕಿನ್ನಿಗೆ ಯಾವ ಸೆಟ್ಟಿಂಗ್ಸ್ ಯೂಸ್ ಮಾಡಿದ್ರೆ ಕೆಲಸ ಮಾಡುತ್ತೆ, ಯಾವುದು ಕರೆಕ್ಟಾಗಿ. ಬಿಕಾಸ್ ಈಗ ಅಕಸ್ಮಾತ್ ಕರೆಕ್ಟಾಗಿ ಲೇಸರ್ ಯಾರು ಮಾಡಲಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಉಲ್ಟಾಗೋದು ಜಾಸ್ತಿ ಆಗ್ಬೋದು. ಸೊ ಅದರಿಂದ ಲೇಸರ್ ಈಸ್ ಸೇಫ್, ಬಟ್ ಕರೆಕ್ಟಾಗಿ ಮಾಡಿದ್ರೆ ಅದರಿಂದ ಡೆಫಿನೆಟ್ಲಿ ಪ್ರಯೋಜನ ಇರುತ್ತೆ. ಸೊ ಲೇಸರ್ ಅನ್ನೋದು ವೆರಿ ಅಡ್ವಾನ್ಸ್ಡ್ ಥಿಂಗ್. ಸೊ ಬರೀ ಈ ಒಂದು ಮೆಲಾಸ್ಮಾ ಒಂದೇ ಅಲ್ಲ, ಈ ಥರ ಸಾಕಷ್ಟು, ಇನ್ಫ್ಯಾಕ್ಟ್ ಇದಕ್ಕಿಂತನೂ ಬೇರೆ ಬೇರೆ ತೊಂದರೆಗಳಿಗೆ ಲೇಸರ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರ್ದಾದ್ರೂ ಮದುವೆಗೆ ಹೋಗಬೇಕು, ಅವ್ರ ಮುಖ ಕಾಂತಿ ಹೆಚ್ಚಿಸ್ಕೋಬೇಕು, ಓಕೆ, ಸೊ ಅದನ್ನ ಲೇಸರ್ ಟೋನಿಂಗ್ ಮಾಡಿಸ್ಕೋಬೇಕು, ಟ್ಯಾನಿಂಗ್ ಕಡಿಮೆ ಮಾಡಬೇಕು ಈಗ ಹೇಳಿದ್ರು. ಸೊ ಟ್ಯಾನಿಂಗ್ ಕಡಿಮೆ ಆಗಬೇಕು, ಗ್ಲೋ ಬರಬೇಕು, ಈವನ್ನೆಸ್ ಬರಬೇಕು, ಓಪನ್ ಪೋಸ್ ರೆಡ್ಯೂಸ್ ಆಗಬೇಕು, ಆಯಿಲಿನೆಸ್ ಕಡಿಮೆ ಆಗಬೇಕು, ಸಣ್ಣ ಪುಟ್ಟ ಮಾರ್ಕ್ಸ್ ಇದೆ ಅಥವಾ ಸಣ್ಣ ಪುಟ್ಟ ಪಿಗ್ಮೆಂಟ್ಸ್ ಇದ್ದರೆ ಅದು ರಿಮೂವ್ ಮಾಡಬೇಕು. ಅಂಥದ್ದಕ್ಕೆಲ್ಲ ದಿಸ್ ಲೇಸರ್ ವಿಲ್ ವರ್ಕ್ ವೆರಿ ವೆಲ್. ಆ ಒಂದು ಲೇಸರ್ ಅಪ್ಡೇಟೆಡ್ ನಮ್ಮ ಬಾನವಿ ಹಾಸ್ಪಿಟಲ್ ಇದೆ. ಸೊ ವಿ ಕ್ಯಾನ್ ಡೂ ವಂಡರ್ಸ್ ವಿತ್ ದಟ್ ಲೇಸರ್ ಆ್ಯಕ್ಚುಲಿ. ದಟ್ಸ್ ಗ್ರೇಟ್. ಇನ್ನು ಯಾವುದೇ ಸಮಸ್ಯೆ ಆದರೂ ಕೂಡ ಒಮ್ಮೆ ಬಂದ ನಂತರ ಅದಕ್ಕೆ ಚಿಕಿತ್ಸೆ ಇರುತ್ತೆ. ಚಿಕಿತ್ಸೆ ಪಡೆದ ನಂತರ ಮರಳಿ ಬರುತ್ತಾ, ಬರದೇ ಇರಬಹುದಾ, ಈ ಒಂದು ಡೌಟನ್ನು ಎಲ್ಲರೂ ಕೂಡ ಆರಂಭದಲ್ಲಿ ಕೇಳ್ತಾರೆ. ಈ ಚಿಕಿತ್ಸೆ ನಾವು ತಗೊಳ್ತೀವಿ ಮತ್ತೆ ಬರಬಾರ್ದು, ಬಂದೇ ಬರುತ್ತಾ ಅನ್ನೋ ಡೌಟ್ ಇರುತ್ತೆ. ಇದು ಕೂಡ ಈ ಮೆಲಾಸ್ಮಾ ಅನ್ನೋದು ಕೂಡ ಮತ್ತೆ ಬರುವಂಥ ಚಾನ್ಸಸ್ ಇದೆ. ಕೆಲವ್ರಿಗೆ 100% ಹೋಗದೆ ಇರ್ಬೋದು. ಈಗ 100 ಜನದಲ್ಲಿ ತಗೊಂಡ್ರೆ ಒಂದು 50-60% ಪೀಪಲ್ಗೆ ಫುಲ್ ಹೊಟ್ಟೋಗ್ಬೋದು. ಡಿಪೆಂಡ್ಸ್ ಅಪಾನ್ ಅಗೇನ್ ಸಿವಿಯಾರಿಟಿ, ಡ್ಯೂರೇಷನ್, ಎಷ್ಟು ವರ್ಷದಿಂದ ಇದೆ, ಬೇರೆ ಪ್ರಾಬ್ಲಮ್ಸ್ ಇದೆಯಾ, ಹಾರ್ಮೋನಲ್ ಇಶ್ಯೂಸ್ ಇದೆಯಾ, ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾರಾ, ಎಲ್ಲ ಥಿಂಗ್ಸ್, ಸೋ ಮೆನಿ ಥಿಂಗ್ಸ್ ಅದನ್ನ ಹೊರತುಪಡಿಸಿದ್ರೆ ನಾವು ಸೊ ಒಂದು 50 ಜನಕ್ಕೆ ಫುಲ್ ಹೋಗ್ಬೋದು. ಬಟ್ ಆ 50 ಜನ ಹೋಗಿರೋರು ಆರಾಮಾಗಿರೋಕ್ಕಾಗೋದಿಲ್ಲ. ಅವರು ಯಾವುದಾದ್ರೂ ಒಂದು ಮೇಂಟೆನೆನ್ಸ್ ಥೆರಪಿ ಇರಬೇಕು, ಜೊತೆಗೆ ಈ ಸನ್ ಪ್ರೊಟೆಕ್ಷನ್ ಇರಲೇಬೇಕು. ಸೊ ಇದಿದ್ರೇ ಅವರು ಮುಂದೆ ಅದನ್ನ ಬರಲಿಕ್ಕೆ ತಡೆಗಟ್ಬೋದು. ಇಲ್ಲದೆ ಹೋದರೆ ಡೆಫಿನೆಟ್ಲಿ ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಮೇಂಟೆನೆನ್ಸ್ ಆ್ಯಂಡ್ ಪ್ರಿವೆನ್ಷನ್ ಇಸ್ ದಿ ಹ್ಯಾಲ್ಮಾರ್ಕ್ ಆಫ್ ಬಂಗು ಅಥವಾ ಮೆಲಾಸ್ಮಾ. ಸೊ
ಆಮೇಲೆ ಕೆಲವರಲ್ಲಿ ಏನಿರುತ್ತೆ, ಕೆಲವ್ರಿಗೆ ಸುಮಾರು ಡ್ಯಾಮೇಜ್ ಆಗೋಗಿರುತ್ತೆ ಸ್ಕಿನ್ನು, ಸುಮಾರು ವರ್ಷದಿಂದ ಅವ್ರು ಕೇರ್ ತಗೊಂಡಿರಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರಲ್ಲ, 15, 20, 25 ವರ್ಷದಿಂದ ಇರುತ್ತೆ. ಸೊ ಆವಾಗ ಆಬ್ವಿಯಸ್ಲಿ ಅದರದ್ದು ನಾವು ಡ್ಯೂರೇಷನ್ ಕನ್ಸಿಡರ್ ಮಾಡ್ತು ಅಂತಂದರೆ ಸ್ವಲ್ಪ ಕಷ್ಟನೇ ಅದು ಹೋಗೋದು. ಸೊ ಅಟ್ಲೀಸ್ಟ್ ಅದು ಇರೋದಕ್ಕಿಂತ ಲೈಟ್ ಆಗ್ಬೋದು, ಬಣ್ಣ ಕಡಿಮೆ ಆಗ್ಬೋದು. ಸೊ ಬಣ್ಣ ಕಡಿಮೆ ಆದರೆ ನಾವು ಈಗ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತಂದರೆ ಸ್ವಲ್ಪ ಮೇಕಪ್ ಹಾಕ್ಕೊಂಡ್ರೆ ಮರೆ ಮಾಚ್ಬೋದು ಅದನ್ನು. ಸೊ ಕನ್ಸಿಲರ್ಸ್ ಯೂಸ್ ಮಾಡಿ ಅದನ್ನ ವಿ ಕ್ಯಾನ್ ಜಸ್ಟ್ ಪ್ರಿವೆಂಟ್ ಆರ್ ನಾಟ್ ಕಾಣದೇ ಇರೋ ಥರ ಮಾಡ್ಬೋದು. ಸೊ ಲೈಟ್ ಆದರೆ ಅದು ಒಂದು ಅಡ್ವಾಂಟೇಜ್. ಇರೋದಕ್ಕಿಂತ ಒಂದು ಲೈಟ್ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ ಲೈಟ್ ಆಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ ಸರ್, ಮಾತನಾಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪಲತಾ ಅಂತ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಸರ್. ಓಕೆ, ಡಾಕ್ಟರ್ ಶ್ರೇಯಸ್ ಅವರಿದ್ರೆ ಮಾತನಾಡಿ ಮಾ. ಹೇಳಿ ಮಾ. ಸುಮಾರು 18 ಇಯರ್ಸ್ ಇಂದ ಇದೆ ಸರ್ ಬಂದು ನನ್ನ ಮುಖಕ್ಕೆ. 18 ಡೇಸಾ? 18 ಇಯರ್ಸ್ ಇಂದಲೂ ಇದೆ ಸರ್. 18 ಇಯರ್ಸ್ ಇಂದ ಅಂದರೆ 18 ಇಯರ್ಸ್ ಅಂದರೆ ನಿಮಗೆ ಏಜ್ 18 ಇಯರ್ಸ್ ಇದ್ದಾಗಲೇ ಅಥವಾ 18 ಇಯರ್ಸ್ ಇಂದ ಇದೆಯಾ? 18 ಇಯರ್ಸ್ ಆಯ್ತು ಸರ್ ಬಂದು 18 ಇಯರ್ಸ್ ಆಯ್ತು ಅಂತನಾ? ಓಕೆ ಓಕೆ. ನಿಮ್ಮ ಏಜ್ ಈಗ? ನನ್ನ ಮಗನ್ ಪ್ರೆಗ್ನೆಂಟ್ ಇದೆ ಸರ್. ಆವಾಗಿಂದ ಬಂತಾ? ಓಕೆ ಓಕೆ ಓಕೆ. ಈಗ ಎಲ್ಲೆಲ್ಲಿದೆ ನಿಮಗೆ? ಇದು ಸೈಡ್ ಫೇಸ್ ಅಲ್ಲಿ ಇದೆ ಸರ್. ಸೈಡ್ಸ್ ಅಲ್ಲಿ ಇದೆ. ಎಷ್ಟು ಅಗ್ಲಕ್ಕಿದೆ? ತುಂಬಾ ಜಾಸ್ತಿ ಇದೆಯಾ? ಸಾಯಲ್ ಸೇಫ್ ಇದೆ ಸರ್ ಅಷ್ಟು. ಹೌದಾ? ಓಕೆ. ಟ್ರೀಟ್ಮೆಂಟ್ ತಗೊಂಡಿಲ್ವಾ ನೀವು? ಸರ್ ಇಲ್ಲ ಸರ್, ಕೆಲವರೆಲ್ಲ ಹೇಳ್ತಾರೆ ಅದಾಗೆ ಹೋಗ್ಬೇಕದು, ಏನೋ ಟ್ರೀಟ್ಮೆಂಟ್ ನಿಮಗೆ ಅದಾಗದೆ ಹೋಗಾಗಿದ್ರೆ ಇಷ್ಟು ವರ್ಷದಲ್ಲಿ ಹೋಗ್ಬೇಕಿತ್ತು. ಬಟ್ ಪ್ರಾಬಬ್ಲಿ ಇಷ್ಟು ವರ್ಷದಲ್ಲಿ ನೀವು ಹೋಗ್ಲಿ ಅಂತ ವೆಯ್ಟ್ ಮಾಡಿದ್ರಿಂದ ಅದು ಜಾಸ್ತಿನೇ ಆಯ್ತೆ ಹೊರತು ಅದು ಕಡಿಮೆ ಆಗಲಿಲ್ಲ ಪ್ರಾಬಬ್ಲಿ. ಸೊ ಆದ್ದರಿಂದ ನೀವು ಈಗಲೂ ಟ್ರೀಟ್ಮೆಂಟ್ ತಗೋಬೋದು, ಏನು ಲೇಟ್ ಏನಲ್ಲ. ನೀವು ಈಗಲೂ ಟ್ರೀಟ್ಮೆಂಟ್ ತಗೋಬೋದು, ಈಗಲೂ ಅದು ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಏನು ಅಂತಂದರೆ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟು. ಕೆಲವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋ ತನಕ ಅಷ್ಟು ಪೇಷನ್ಸ್ ಇರೋದಿಲ್ಲ. ಬೇಗ ಹೊಟ್ಟೋಗ್ಬೇಕು, ಒಂದು ವಾರದಲ್ಲಿ ಹೊಟ್ಟೋಗ್ಬೇಕು, ಒಂದು ತಿಂಗಳಲ್ಲಿ ಹೊಟ್ಟೋಗ್ಬೇಕು, ತಕ್ಷಣ ಹೊಟ್ಟೋಗ್ಬೇಕು, ಆ ಥರ ಎಲ್ಲ ಅರ್ಜೆಂಟ್ ಮಾಡಿದ್ರೆ ಆಗೋದಿಲ್ಲ. ಸೊ ವೆಯ್ಟ್ ಮಾಡಬೇಕು, ಅದಕ್ಕೆ ಅದರದೇ ಆದಂಥ ಟೈಮ್ ಇರುತ್ತೆ. 3 months ಆಗ್ಬೋದು, 6 months ಆಗ್ಬೋದು, ಅಪ್ ಟು 1 year ಆಗ್ಬೋದು. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ. ಯು ವಿಲ್ ನೆವರ್ ನೋ ಅಂಟಿಲ್ ಯು ಟ್ರೈ. ಸೊ ಯು ಹ್ಯಾವ್ ಟು ಟ್ರೈ ಇಟ್. ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ಗಳಿದ್ದಾವೆ, ನೀವು ಡೆಫಿನೆಟ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಬೋದಮ್ಮ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗಿದ್ರೆ ಈ ಒಂದು ಕುರಿತಾಗಿ ಓವರ್ ಆಲ್ ಆಗಿ ಹೇಳೋದಾದ್ರೆ ಒಂದು ಜನರಿಗೆ ಒಂದು ಮೆಸೇಜ್ ಅನ್ನು ಕೊಡೋದಾದ್ರೆ ಅಬೌಟ್ ಸ್ಕಿನ್ ಆ್ಯಂಡ್ ಕೇರಿಂಗ್ ಬಗ್ಗೆ ಏನು ಹೇಳ್ತೀವಿ? ಎಸ್, ಓಕೆ. ಸೊ ಇನ್ ಜನರಲ್ ಈ ಮೆಲಾಸ್ಮಾ ಆಗಲಿ ಯಾವುದೇ ಹೈಪರ್ ಪಿಗ್ಮೆಂಟ್ ನಿಮ್ಗೆ ಯಾವುದಿದೆಯೋ ತಲೆ ಕೆಡಿಸ್ಕೋಬೇಡಿ. ಸೊ ಫಸ್ಟು ಬೇಸಿಕ್ ಕೆಲವು ಸ್ಕಿನ್ ಕೇರ್ನ ನೀವು ಹುಟ್ಟಿನಿಂದನೇ ಅದು ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಈಗ ಹುಟ್ಟಿದ ಮಗುವಿಂದನೇ ಸ್ಕಿನ್ ಕೇರ್ ಆಲ್ವೇಸ್ ಸ್ಟಾರ್ಟ್ ಆಗಬೇಕು. ಮೇ ಬಿ ಒಂದು ಮಾಯ್ಶ್ಚರೈಸರ್ ಆಗ್ಬೋದು, ಮಗುಗೆ ಸ್ನಾನ ಮಾಡಿಸೋಂಥ ರೀತಿ ಆಗ್ಬೋದು, ಸ್ನಾನ ಮಾಡಿ ಆದಮೇಲೆ ಯೂಸ್ ಮಾಡೋಂಥ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ಸ್ ಆಗ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ ಆಗ್ಬೋದು, ಇನ್ ದ ಫಾರ್ಮ್ ಆಫ್ ನಾವು ಏನು ತಿಂತೀವಿ. ಸೊ ಅದು ಭಾಳ ಇಂಪಾರ್ಟೆಂಟು. ಕೆಲವರು ಕೆಚಪ್, ಸಾಸ್, ಸೊ ಇಂಥದ್ದನ್ನೇ ಜಾಸ್ತಿ ತಿನ್ನೋದು ಇರುತ್ತೆ. ಸೊ ನಾವೇನು ಹೇಳ್ತೀವಿ, ಡೈಲಿ 7 ಕಲರ್ಸ್ ತಿನ್ನಬೇಕಂತೆ. ಅಂತಂದರೆ ಡೈಲಿ 7 ಕಲರ್ಸ್ ಇರೋವಂಥ ಸಾಮಾನ್ಯವಾಗಿರುವಂಥ ಯಾವುದಾದ್ರೂ ಫ್ರೂಟ್ಸ್, ವೆಜಿಟೇಬಲ್ಸ್. ಓಕೆ, ಕ್ಯಾರೆಟ್ ಒಂದು ಕಲರ್ ಇದೆ, ಕ್ಯಾಪ್ಸಿಕಮಲ್ಲಿ ರೆಡ್ಡು ಆ ಥರ ಕಲರ್ಸ್ ಬರುತ್ತೆ, ಸೊಪ್ಪು ಗ್ರೀನ್ ಕಲರ್ ಇದೆ. ಸೊ ಈ ಥರ ಹಣ್ಣುಗಳು ತಗೊಂಡ್ರೆ ಆರೆಂಜ್ ಕಲರ್ ಬರುತ್ತೆ, ಪೊಮೊಗ್ರೆನೇಟ್ ಕಲರ್ ಇದೆ, ಪಪಾಯ ಕಲರ್ ಇದೆ. ಸೊ ಈ ಥರ ದಿನಕ್ಕೆ 7 ಕಲರ್ ತಿನ್ನಬೇಕಂತೆ. ಸೊ ಈ ದಿನಕ್ಕೆ 7 ಕಲರ್ ತಿಂತಾ ಹೋದರೆ ದೆನ್ ಯು ವಿಲ್ ಹ್ಯಾವ್ ಆಲ್ ದಿ ಆ್ಯಂಟಾಕ್ಸಿಡೆಂಟ್ಸ್ ವಿತ್ ಇನ್ ಯುವರ್ ಡಯಟ್. ದಟ್ ಇಟ್ ಸೆಲ್ಫ್ ಕ್ಯಾನ್ ಪ್ರಿವೆಂಟ್ ಮೆನಿ ಆಫ್ ಯುವರ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್. ನೀವು ಡಾಕ್ಟರ್ ಹತ್ರನೇ ಹೋಗಬೇಕಾಗದೇ ಇರೋ ಪರಿಸ್ಥಿತಿ ಬರ್ಬೋದೇನೋ. ಸೊ ನೀವು ಇದನ್ನು ಅಟ್ಲೀಸ್ಟ್ ನೀವು ಮನೆಯಲ್ಲಿ ಮಾಡಿದ್ರೆ ನೀವು ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗ್ಬೋದು ಪ್ರಾಬಬ್ಲಿ. ಸೊ ನೀವು ಯು ಆರ್ ಫಾಲೋಯಿಂಗ್ ಎ ಹೆಲ್ದಿ ಲೈಫ್ ಸ್ಟೈಲ್, ಡಯಟ್ ಫಾಲೋ ಮಾಡ್ತಾ ಇದ್ದೀರಾ. ಕರೆಕ್ಟ್. ಸೊ ಮುಖಕ್ಕೆ ಹಚ್ಕೊಳ್ಳೋ ಬದಲು ಅದು ನಿಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಹೋದರೆ ಅದು ಇಸ್ ಪರ್ಮನೆಂಟ್ ಸೊಲ್ಯೂಷನ್. ಮುಖಕ್ಕೆ 2 ನಿಮಿಷ ಹಾಕ್ತೀರಾ, 3 ನಿಮಿಷ ಹಾಕ್ತೀರಾ, ಕೆಲಸ ಮಾಡುತ್ತೋ ಇಲ್ವೋ. ಸೊ ಪ್ರಾಬ್ಲಿ ದುಡ್ಡು ದಂಡನೆ ಅನಿಸುತ್ತೆ. ಆದ್ದರಿಂದ ನಾವು ಹಾಕ್ತಿರೋಂಥ ಕ್ರೀಮ್ಸೇ ಕೆಲಸದ ಕೆಲಸ ಮಾಡದೇ ಇರ್ಬೋದು. ಟೇಕ್ಸ್ ಅ ಲಾಂಗ್ ಟೈಮ್. ಅಂಥದ್ರಲ್ಲಿ ನಾವು ಮನೆಯಲ್ಲಿ ಮಾಡ್ಕೊಂಡೆ ಸೊ ಬೆಟರ್ ಟು ಹ್ಯಾವ್ ಇಟ್. ಓಕೆ, ಸೊ ಈವನ್ ಎಳ್ನೀರು ಕೂಡ ಒಳ್ಳೆಯದು ಅಂತೀವಿ. ಸೊ ದಟ್ ಈಸ್ ಆಲ್ಸೋ ಗುಡ್. ಸೊ ಈ ಥರ ನೀವು ಲೈಫ್ ಸ್ಟೈಲ್ನ ಸ್ವಲ್ಪ ಆದಷ್ಟು ಪ್ಯಾಕೆಟೆಡ್ ಫುಡ್ಸ್, ಆರ್ಟಿಫಿಷಿಯಲ್ನ ರಿಡ್ಯೂಸ್ ಮಾಡಿದ್ರೆ, ನ್ಯಾಚುರಲ್ ಕಲರ್ಸ್ ಫುಡ್ ಇವಂತ ಯೂಸ್ ಮಾಡಿದ್ರೆ ದಟ್ ವಿಲ್ ಹೆಲ್ಪ್ ಯು ಟು ಗಿವ್ ಅ ವೆರಿ ಗುಡ್ ಗ್ಲೋಯಿಂಗ್ ಹೆಲ್ದಿ ಸ್ಕಿನ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೇಯಸ್ ಅವರು. ಇಷ್ಟೊತ್ತು ನಮ್ಮೊಂದಿಗೆ ಭಾಗವಹಿಸಿ ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನು ಕೂಡ ನೀಡುವ ಮುಖಾಂತರ ಒಂದಷ್ಟು ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಸ್ಕಿನ್ ಅನ್ನೋದು ಎಲ್ಲರಿಗೂ ಕೂಡ ಪ್ರಿಯವಾಗಿರುತ್ತೆ. ನಾವು ಚೆನ್ನಾಗಿ ಕಾಣಿಸ್ಬೇಕು ಅಥವಾ ನಮ್ಮ ಸ್ಕಿನ್ನನ್ನು ತುಂಬ ಕ್ಲಿಯರಾಗಿ ಇಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಆದರೆ ಎಲ್ಲವನ್ನೂ ಕೂಡ ನಾವು ಟ್ರೀಟ್ಮೆಂಟನ್ನು ತೊಗೊಂಡು ಅಥವಾ ಹಚ್ಕೊಂಡು ಅಂತಲ್ಲ, ನಮ್ಮ ಒಳಭಾಗದಿಂದ ಬರುವಂಥ ಟ್ರೀಟ್ಮೆಂಟ್ ತುಂಬಾ ಉತ್ತಮವಾಗಿರುತ್ತೆ ಅನ್ನೋ ಒಂದು ಉತ್ತಮ ಸಂದೇಶವನ್ನು ಕೂಡ ಕೊಟ್ಟಿರೋದ್ರಿಂದ ಹೆಲ್ದಿ ಲೈಫ್ ಈಸ್ ಈಕ್ವಲ್ ಟು ಹೆಲ್ದಿ ಸ್ಕಿನ್ ಅಥವಾ ಹೆಲ್ದಿ ಗ್ಲೋಯಿಂಗ್ ಅಂತ ಕೂಡ ಹೇಳೋಬೇಕಂತ
ಮುಖಾಂತರ ಎಲ್ಲ ಒಂದಷ್ಟು ಈ ಪ್ರೊಸೆಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಜಂಕ್ ಫುಡ್ಸ್ಗಳನ್ನು ಅವಾಯ್ಡ್ ಮಾಡೋ ಮುಖಾಂತರ ಫ್ರೆಶ್ ಫುಡ್ಗಳನ್ನು ತಿಂತಾ ಇದ್ರೆ ಡೇ ಕೂಡ ಅಷ್ಟೇನೆ ಫ್ರೆಶ್ ಆಗಿರುತ್ತೆ, ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾ ಸ್ಕಿನ್ ಕೇರನ್ನು ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬಾನವಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಶಾಶ್ವತ ಪರಿಹಾರವನ್ನು ನೀಡುವಂತಹ 1 ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಎಸ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.